ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ವಾ, ಏನು ಕಾಣಿಸ್ತಾ ಇದೆ ನಿಮಗೆ ಅಂತ? ಪ್ರಾಣಿ ಮತ್ತು ಪಕ್ಷಿಗಳಿದೆ, ಕಾಡಿದೆ, ಹೌದಲ್ಲ? ನಿಮ್ಗೆ ಯಾವ ಪಾಠ ಅಂತ ಈಗಾಗಲೇ ಅರ್ಥ ಆಗಿರಬೇಕಲ್ವ? ಹೌದು, ನಿಮಗೆ ಅಧ್ಯಾಯ 6 ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ. ಈ ಪಾಠ ಗೊತ್ತಾಯ್ತಾ ಮಕ್ಕಳ? ಸಸ್ಯಗಳು ಮತ್ತು ಪ್ರಾಣಿಗಳು ಸಂರಕ್ಷಣೆ ಅಂದರೆ ಇದಾವಲ್ಲ ಎಲ್ಲ. ಏನು ಸಂರಕ್ಷಣೆ ಮಾಡಬೇಕು, ಯಾಕೆ ಸಂರಕ್ಷಣೆ ಮಾಡಬೇಕು ಅಲ್ವಾ? ಎಲ್ಲ ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಸಸ್ಯಗಳು ಇದ್ದಾವೆ ಬೇಕಾದಷ್ಟು ಅಂತ ಅನಿಸುತ್ತಲ್ವ ನಿಮಗೆ? ಆದರೆ ಈ ಪಾಠದಲ್ಲಿ ನೀವು ಸಸ್ಯಗಳನ್ನು ಪ್ರಾಣಿಗಳನ್ನು ಸಂರಕ್ಷಣೆ ಅಂತ ಯಾಕೆ ಕೊಟ್ಟಿದ್ದಾರೆ ನಮಗೆ, ಅದರ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಗೊತ್ತಾಯ್ತಾ? ನೋಡಿ, ನೀವು ಈ ಪಾಠದಲ್ಲಿ ಕಲಿಬೇಕಾಗಿರ್ತಕ್ಕಂಥ ಕಲಿಕಾಂಶಗಳು ಏನೇನು ವಿಷಯ ತಿಳ್ಕೋಬೇಕು ಅಂತ. ಸಂರಕ್ಷಣೆ ಅರ್ಥ ಮತ್ತು ವ್ಯಾಖ್ಯಾನ. ಸಂರಕ್ಷಣೆ ಅಂದರೆ ಏನು ಅಲ್ವಾ? ಅರಣ್ಯ ನಾಶ, ಅದಕ್ಕೆ ಕಾರಣಗಳ ಅಧ್ಯಯನ. ನೀವು ಆಗಾಗಲೇ ಮಿಡ್ಲ್ ಸ್ಕೂಲಲ್ಲಿ ಸಾಕಷ್ಟು ವಿಷಯಗಳನ್ನು ಕಲ್ತಿರ್ತೀರ. ಅರಣ್ಯ ನಾಶ ಆಗ್ತಿದೆ, ಮನುಷ್ಯ ತುಂಬ ಅರಣ್ಯ ನಾಶ ಮಾಡ್ತಾಯಿದ್ದಾನೆ, ಅವನ ಅರಣ್ಯ ಯಾಕೆ ನಾಶ ಮಾಡ್ತಿದ್ದಾನೆ, ಆ ಅರಣ್ಯ ನಾಶದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು, ಬರಗಾಲ, ಮಣ್ಣಿನ ಸವಕಳಿ, ಮರುಭೂಮೀಕರಣ. ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಯಾವ ವಿಧಾನಗಳನ್ನು ಅಳವಡಿಸಿದ್ದಾರೆ, ಆ ವಿಧಾನಗಳಾದ ಮೀಸಲು ಜೀವಗೋಳ, ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು, ಸ್ಥಳೀಯ ಪ್ರಭೇದಗಳು, ವನ್ಯಜೀವಿ ಧಾಮ, ರಾಷ್ಟ್ರೀಯ ಉದ್ಯಾನಗಳು, ಕೆಂಪು ದತ್ತಾಂಶ ಪುಸ್ತಕ ಅಂದ್ರೇನು, ಕಾಗದ ಮರುಚಕ್ರೀಕರಣ ಮತ್ತು ಅರಣ್ಯ ಮರುಚಕ್ರೀಕರಣ, ಈ ವಿಷಯಗಳ ಬಗ್ಗೆ ನೀವು ತಿಳ್ಕೊತೀರ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಯಾವತ್ತಾದ್ರೂ ಕಾಡಿಗೆ ಭೇಟಿ ನೀಡಿದ್ದೀರಾ, ಕಾಡಿಗೆ ಹೋಗಿದ್ದೀರಾ, ಅಥವಾ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿದ್ದೀರಾ? ಝೂ ಅಂತ ಹೇಳ್ತಾರೆ ಪ್ರಾಣಿ ಸಂಗ್ರಹಾಲಯವನ್ನು. ರಾಷ್ಟ್ರೀಯ ಉದ್ಯಾನವನಗಳು, ಹೆಸರನ್ನೇ ಕೇಳಿಲ್ಲ ಅನಿಸುತ್ತೆ, ಹೌದಾ? ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿಗಳ ಧಾಮ, ಮೀಸಲು ಜೀವಿಗೋಳ, ಇವುಗಳನ್ನೆಲ್ಲ ಯಾಕೆ ಮಾಡಿದ್ದಾರೆ? ಇಲ್ಲಿ ನಿಮಗೆ ಮೊದಲನೇ ಪಕ್ಕದಲ್ಲಿ ಒಂದು ಕ್ವಶನ್ ಇದೆ ನೋಡಿ. ಕರ್ನಾಟಕದ ಯಾವುದಾದರೂ ರಾಷ್ಟ್ರೀಯ ಉದ್ಯಾನವನ್ನು ಅಥವಾ ವನ್ಯಜೀವಿ ಧಾಮಗಳನ್ನು ಹೆಸರಿಸುವಿರಾ ಅಂತ. ಹೌದಾ? ಆಗುತ್ತಾ ಹೆಸರಿಸೋಕ್ಕೆ? ನೋಡಿ, ಅಲ್ಲಿ ಕೆಲವೊಂದು ರಾಷ್ಟ್ರೀಯ ಉದ್ಯಾನಗಳ ಹೆಸರನ್ನು ಕೊಟ್ಟಿದ್ದಾರೆ. ಯಾವುದಿದೆ? ಕಾಜಿರಂಗ ರಾಷ್ಟ್ರೀಯ ಉದ್ಯಾನ ಅಸ್ಸಾಂ, ಗ್ರೇಟ್ ನಿಕೋಬಾರ್ ಮೀಸಲು ಜೀವಿಗೋಳ, ಕನ್ನಾವುಲಿ ಅಭಯಾರಣ್ಯ ಪ್ರದೇಶ ಮಧ್ಯಪ್ರದೇಶ್, ಇದೇ ಥರ ಲಾಕ್ಚೋ ವನ್ಯಜೀವಿ ಧಾಮ ಮಣಿಪುರ. ಕರ್ನಾಟಕದ್ದು ಹೇಳ್ಬೇಕಲ್ವಾ? ಕರ್ನಾಟಕದ್ದು ಯಾವ್ದಾದ್ರು? ನಾಗರಹೊಳೆ ಅಭಯಾರಣ್ಯ ಪ್ರದೇಶ ಅಲ್ವಾ? ಬಂಡೀಪುರ ಕೇಳಿದ್ದೀರಲ್ವಾ? ಶ್ರೀರಂಗಪಟ್ಟಣದ ಹತ್ರ ಪಕ್ಷಿಧಾಮ, ಹೌದಾ? ಎಸ್, ನೋಡಿ, ರಂಗನತಿಟ್ಟು ಪಕ್ಷಿಧಾಮ ಕಾಣಿಸ್ತಿದೆಯಲ್ಲ. ರಂಗನತಿಟ್ಟು ಬರ್ಡ್ ಸೆಂಚುರಿ ಕರ್ನಾಟಕದಲ್ಲಿರೋದು, ಶ್ರೀರಂಗಪಟ್ಟಣದ ಹತ್ರ. ಆಮೇಲೆ ಬಂಡೀಪುರ ಟೈಗರ್ ರಿಸರ್ವ್, ಬಂಡೀಪುರ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು. ಬಂಡೀಪುರ ನಾಗರಹೊಳೆ ಅಭಯಾರಣ್ಯ ನೋಡಿ. ಎಲಿಫೆಂಟ್ಸ್ ಅಟ್ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಕಾಣಿಸ್ತಿದೆಯಾ? ವೆಲ್ಕಮ್ ಟು ದ ದಾಂಡೇಲಿ ಅನ್ಶಿ ಟೈಗರ್ ರಿಸರ್ವ್ ದಾಂಡೇಲಿನಲ್ಲಿದೆ. ಹುಲಿ ಮತ್ತು ಸಿಂಹಧಾಮ ತಾವರೆಕೊಪ್ಪ ನೋಡಿ. ನಾಗರಹೊಳೆ ಹುಲಿ ಸಂರಕ್ಷಿತ ಪ್ರದೇಶ ಕಾಣಿಸ್ತಿದೆಯಲ್ಲ. ಇಲ್ಲಿ ರಾಣೆಬೆನ್ನೂರು, ಇಲ್ಲೇ ನಮಗೆ ತುಂಬ ಹತ್ರ ಮಕ್ಕಳ. ಬ್ಲ್ಯಾಕ್ ಬಕ್ಸ್ ಅಟ್ ರಾಣೆಬೆನ್ನೂರು, ಬ್ಲ್ಯಾಕ್ ಬಕ್
ಸೆಂಚುರಿ. ಇವೆಲ್ಲ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರಾಣಿ ಮತ್ತು ಸಸ್ಯಗಳನ್ನು ಇರ್ತಕ್ಕಂಥ ಸ್ಥಳಗಳು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತು, ಮನುಷ್ಯ ಎಷ್ಟು ಅರಣ್ಯ ನಾಶ ಮಾಡ್ತಿದ್ದಾನೆ. ಹೌದಾ? ಯಾಕೆ ಮಾಡ್ತಿದ್ದಾನೆ? ಅವನಿಗೇನು ಬುದ್ಧಿ ಇಲ್ವಾ ಅರಣ್ಯ ನಾಶ ಮಾಡಲಿಕ್ಕೆ? ಎಲ್ಲ ಇದೆ, ಬುದ್ಧಿ ಇದೆ. ಎಲ್ಲ ಜೀವಿಗಳಿಗಿಂತ ಬುದ್ಧಿವಂತ ಪ್ರಾಣಿನೇ ಮನುಷ್ಯ. ಆದರೂ ಸಹ ಅರಣ್ಯ ನಾಶ ಮಾಡ್ತಾಯಿದ್ದಾನೆ. ಅರಣ್ಯ ನಾಶ ಅಂದ್ರೇನು? ಅರಣ್ಯಗಳಲ್ಲಿರುವ ಮರಗಳನ್ನು ಕಡಿದು ಆ ಭೂಮಿಯನ್ನು ಬೇರೆ ಉದ್ದೇಶಕ್ಕಾಗಿ ಬಳಸ್ತಕ್ಕಂಥದ್ದನ್ನೇ ನಾವು ಅರಣ್ಯ ನಾಶ. ಏನು ಉದ್ದೇಶಕ್ಕೆ ಬಳಸ್ಕೊತಾ ಇದ್ದಾನೆ? ವ್ಯವಸಾಯ ಮಾಡಲಿಕ್ಕೆ ಅರಣ್ಯವನ್ನೆಲ್ಲ ನಾಶ ಮಾಡಿ ತಾನು ವ್ಯವಸಾಯ ಮಾಡ್ತಾಯಿದ್ದಾನೆ. ಗೊತ್ತಾಯ್ತಾ? ನಾವಿಲ್ಲೇ ಲಿಂಗನಮುಖಿ ಜಲಾಶಯ ಅಂತ ಹೇಳ್ತೀವಲ್ಲ, ಅಲ್ಲಿ ದುಗ್ಲಾಪುರ ಅಂತ ಒಂದಿದೆ. ಅಲ್ಲಂತೂ ಇಷ್ಟು ಎಕರೆ ಅಡಿಕೆ ತೋಟಗಳನ್ನು ಮಾಡಿದ್ದಾರೆ. ಹೆಂಗೆ ಮಾಡಿದ್ದಾರೆ? ಎಲ್ಲ ಅರಣ್ಯ ಪ್ರದೇಶ, ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಜಮೀನು ಪೂರ್ಣವಾಗಿ ಏನು ಮಾಡಿದ್ದಾರೆ? ಅರಣ್ಯನ ನಾಶ ಮಾಡಿದ್ದಾರೆ. ತಾವು ತೋಟ ಮಾಡ್ಕೊಂಬಿಟ್ಟಿದ್ದಾರೆ. ಅಡಿಕೆ ತೋಟ, ತುಂಬ ಅಡಿಕೆ ತೋಟ ಮಾಡಿ ತುಂಬ ರಿಚೆಸ್ಟ್ ಪೀಪಲ್ಸ್ ಇದ್ದಾರಲ್ಲಿ, ತುಂಬ ಶ್ರೀಮಂತ ಜನಗಳು. ಹೀಗೆ ವ್ಯವಸಾಯಕ್ಕೋಸ್ಕರ ಸರ್ಕಾರ ಕೇಳಲ್ಲ ಹೇಳಲ್ಲ, ಸುಮ್ಮನೆ ಎಲ್ಲ ಭೂಮಿನೂ ಕಡಿದು ನಾಶ ಮಾಡಿಕೊಂಡು ಎಲ್ಲ ಅಡಿಕೆ ತೋಟ ಮಾಡ್ಕೊಂಡಿದ್ರು. ಇತ್ತೀಚೆಗೆ ಅರಣ್ಯವನ್ನು ಉಳಿಸ್ಬೇಕು ಅಂತ ಹೋಗ್ತಿದ್ದಾರೆ. ಮೊದಲೆಲ್ಲ ಸುಮ್ಮನೆ ಅರಣ್ಯ ನಾಶ ಆಗಿದೆ. ಪ್ರತಿಯೊಂದು ಊರುಗಳಲ್ಲೂ ಸಹ ಗೋಮಾಳ ಅಂತ ಇರ್ತಿತ್ತು ಮಕ್ಕಳು ಅವಾಗೆಲ್ಲ. ಈಗ ಯಾವ ಗೋಮಾಳನೂ ಇಲ್ಲ, ಏನಿಲ್ಲ. ಎಲ್ಲ ಊರುಗಳಲ್ಲೂ ಹಸುಗಳನ್ನು ಗೋಮಾಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮೇಯಿಸ್ಕೊಂಡು ಬರ್ತಾಯಿದ್ರು. ಈಗ ಯಾವ ಗೋಮಾಳನೂ ಇಲ್ಲ. ಎಲ್ಲ ವ್ಯವಸಾಯ ಭೂಮಿಯನ್ನಾಗಿ ಮಾಡಿದ್ದಾನೆ ಮನುಷ್ಯ. ಜನಸಂಖ್ಯೆ ಬೆಳೆದಂಗೆ ಭೂಮಿ ಕಡಿಮೆ ಆಗ್ತಿರೋ ಹಾಗೆ ತನ್ನ ಪಾಡಿಗೆ ತಾನು ಸುಮ್ಮನೆಲ್ಲ ವ್ಯವಸಾಯದ ಭೂಮಿಯನ್ನಾಗಿ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಮನೆಗಳನ್ನು ಮತ್ತು ಕಾರ್ಖಾನೆಗಳನ್ನ ಕಟ್ಟಲು, ಬರೀ ವ್ಯವಸಾಯಕ್ಕೋಸ್ಕರ ಅಷ್ಟೇ ಅಲ್ಲ, ಮನೆಗಳನ್ನು ಅವನೇನು ಮಾಡ್ತಾನೆ? ಈ ಭೂಮಿಯನ್ನು ಅರಣ್ಯನ ನಾಶ ಮಾಡ್ತಿದ್ದಾನೆ. ಕಾರ್ಖಾನೆಗಳು ಇಲ್ಲೇ ನಮ್ಮ ದಾವಣಗೆರೆನೇ ನೋಡಿ ಹತ್ರ. ನಾವೆಲ್ಲ ನಿಮ್ಮಂಗಿದ್ದಾಗ ವಿದ್ಯಾನಗರನೇ ಲಾಸ್ಟು. ಅಲ್ಲೇ ಯಾವುದು ಮನೆಗಳಿರ್ತಿಲ್ಲ, ಅಲ್ಲೆಲ್ಲ ಕೋಳಿ ಫಾರಮ್ಸ್ ಇರ್ತಿತ್ತು. ಅದು ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಅಂದರೆ ತುಂಬ ದೂರ. ಬಟ್ ಈಗ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಲಿ ಎಷ್ಟು ಮನೆಗಳಿದೆ? ಆ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ಅಂದರೆ ಕಾರ್ಖಾನೆಗಳನ್ನ ಸ್ಥಾಪಿಸ್ತಕ್ಕಂಥದ್ದು. ನಗರ ಪ್ರದೇಶಗಳಿಂದ ದೂರ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಿರ್ತಾರೆ. ಈಗ ಜನಸಂಖ್ಯೆ ಬೆಳೆದಂಗೆ ಅದು ಮಧ್ಯೆ ಆಗಿಬಿಡುತ್ತೆ. ಕಾರ್ಖಾನೆಗಳು ಸುತ್ತಲೂ ಮನೆಗಳಾಗ್ಬಿಡ್ತವೆ. ಅಂದರೆ ಅಷ್ಟು ಜನಸಂಖ್ಯೆ ಬೆಳೀತಾ ಇದೆ. ಜನಸಂಖ್ಯೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತಯಾರಿಸ್ಲಿಕ್ಕೋಸ್ಕರ ಈ ಕಾರ್ಖಾನೆಗಳನ್ನು ಕಟ್ತಾ ಹೋಗ್ತಿದ್ದಾರೆ. ಅದಕ್ಕೋಸ್ಕರನೂ ಅರಣ್ಯಗಳು ನಾಶ ಆಗ್ತಿದೆ. ಪೀಠೋಪಕರಣಗಳ ತಯಾರಿಸಲು ಮತ್ತು ಉರುವಲಾಗಿ ಉಪಯೋಗಿಸಲು ಕಡಿಮೆ ಇದ್ರೂ ಪೀಠೋಪಕರಣಗಳ ತಯಾರಿಸಲು ಇದಂತೂ ತುಂಬ ಮಾಡ್ತಾಯಿದ್ದಾರೆ. ಎಷ್ಟು ಮನೆಗಳು, ದೊಡ್ಡ ದೊಡ್ಡ ಮನೆಗಳಿರ್ತವೆ. ಮನೆಗಳಲ್ಲಿ ಇರ್ತಕ್ಕಂಥವ್ರೆ 3 ಅಥವಾ 4 ಜನ ಇರ್ತಾರೆ. ಅವರು ಎಷ್ಟು ಪೀಠೋಪಕರಣಗಳನ್ನು ಮಾಡ್ಕೊಂಡಿರ್ತಾರೆ ಅಂದರೆ, ಒಂದು ಮನೆಯಲ್ಲಿ ಒಂದು 5-6 ರೂಮು, ಅಲ್ಲೆಲ್ಲ ಮಂಚಗಳು, ಆಮೇಲೆ 4 ಎಷ್ಟೊಂದು ಮರದಿಂದ ಮಾಡಿರ್ತಕ್ಕಂತಹ ಚೇರ್ಸ್, ಟೇಬಲ್ಸು. ನೆಸೆಸಿಟಿನೇ ಇರಲ್ಲ ಮಕ್ಕಳ. ಅಷ್ಟು ಪೀಠೋಪಕರಣಗಳನ್ನು ಮನುಷ್ಯ ಕಾಡನ್ನು ಕಡಿದು ಮಾಡ್ತಾಯಿದ್ದಾನೆ. ಇದು ಸರಿನಾ? ಈ ರೀತಿ ಪೀಠೋಪಕರಣಗಳನ್ನು ತಯಾರಿಸ್ಲಿಕ್ಕೋಸ್ಕರ ಕಾಡನ್ನು ಕಡಿದು ನಾಶ ಮಾಡೋದು. ಬೇರೆ ಜೀವಿಗಳಂಗೆ ಮಾಡ್ತಾವ ಮಕ್ಕಳ? ಮಾಡಲ್ಲ. ನಮ್ಮ ಮನುಷ್ಯನೇ ತುಂಬ ಕಾಡುಗಳನ್ನು ಈ ತನ್ನ ಒಂದು ಸ್ವಂತ ಉದ್ದೇಶಕ್ಕೋಸ್ಕರ ಅವನು ಸುಮ್ಮನೆ ಕಡಿಯೋದು ನಾಶ ಮಾಡೋದು ಈ ಥರ ಮಾಡ್ತಾಯಿದ್ದಾನೆ. ಅಷ್ಟೇ ಅಲ್ಲ, ಈಗ ಮೊನ್ನೆ ನೀವು ಲಾಕ್ಡೌನ್ ಟೈಮ್ನಲ್ಲಿ ಕೇಳಿದ್ರಿ, ಈ ಆಸ್ಟ್ರೇಲಿಯಾದಲ್ಲಿ ಕಾಡ್ಗಿಚ್ಚು ಬಂತು. ಕಾಣಿಸ್ತಿದೆಯಾ? ಮೊದಲನೇದು ಬೆಂಕಿ ಎತ್ಕೊಂಡಿರೋದು ಕಾಡ್ಗಿಚ್ಚು. ಅಂದ್ರೇನು? ಅರಣ್ಯದಲ್ಲಿ ದಟ್ಟವಾಗಿ ಬೆಳೆದಿರ್ತಕ್ಕಂಥ ಈ ಗಿಡ ಮರಗಳು ಈ ಬಿಸಿಲು ಪ್ರದೇಶದಲ್ಲಿ ಘರ್ಷಣೆಗಳಾಗಿ ತಮ್ಮಷ್ಟಕ್ಕೆ ತಾವೇ ಬೆಂಕಿ ಹತ್ಕೊಳ್ಳೋದು ಕಾಡ್ಗಿಚ್ಚು. ಎರಡನೇದು ಬರಗಾಲ ತೋರಿಸ್ತಾ ಇದ್ದಾರೆ ನಿಮಗೆ. ಕಾಡ್ಗಿಚ್ಚಾದ್ಮೇಲೆ ಏನಾಗುತ್ತೆ? ತೀವ್ರತರವಾದ ಅಲ್ಲಿ ಭೂಮಿ ಸುಟ್ಟೋಗಿದೆ, ಆಮೇಲೆ ಕಾಡುಗಳು ಕಡಿಮೆ ಆಗಿ ಬರಗಾಲ ಉಂಟಾಗುತ್ತೆ. ಇವೆಲ್ಲ ವಿಷಯಗಳು ನಿಮಗೆ ಗೊತ್ತಿದೆಯಲ್ವಾ?
ಅದು ಇನ್ನೊಂದು ನಿಮಗೆ ಅದ್ರ ಜೊತೆಗೆ ಇನ್ನೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಈ ಅರಣ್ಯ ನಾಶಕ್ಕೆ ಇನ್ನೂ ಹೆಚ್ಚಿನ ಕಾರಣಗಳನ್ನು ಪಟ್ಟಿ ಮಾಡಿ ಮತ್ತು ಅವುಗಳನ್ನು ನೈಸರ್ಗಿಕ ಹಾಗೂ ಮಾನವ ನಿರ್ಮಿತ ಎಂದು ಪ್ರತ್ಯೇಕಿಸಿ. ಅಂದರೆ ಅರಣ್ಯ ನಾಶಕ್ಕೆ ಮನುಷ್ಯ ಕಾರಣ ಆಗ್ತಕ್ಕಂಥ ಕಾರಣಗಳು ಅಥವಾ ನಿಸರ್ಗ, ಈ ಕಾಡ್ಗಿಚ್ಚಿನಾಗ ನಿಸರ್ಗ ಯಾವ ರೀತಿ ಈ ಕಾಡುಗಳನ್ನು ನಾಶ ಮಾಡುತ್ತೆ ಅಂತ. ನಿಸರ್ಗ ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಕಾಡು ನಾಶ ಆಗೋದು ಕಾಡ್ಗಿಚ್ಚಿನಿಂದ ಹೊರತಾಗಿ ಇನ್ಯಾವುದೂ ಅಲ್ಲ ಮಕ್ಕಳ. ಮನುಷ್ಯ ನಾಶ ಮಾಡೋಕ್ಕೆ ಇನ್ನೂ ಕಾರಣಗಳಿದೆ. ಇನ್ನೇನಕ್ಕೆ? ವ್ಯವಸಾಯ ಆಯಿತು, ಕಾರ್ಖಾನೆ ಆಯಿತು, ಮನೆ ಆಯಿತು, ಇನ್ನೇನಕ್ಕೆ ಮಾಡ್ತಾನೆ ಕಾಡನ್ನು ಮಕ್ಕಳ? ಅವನು ನಾಶ ಮಾಡೋ ಉದ್ದೇಶ ಇನ್ಯಾವ ಉದ್ದೇಶಕ್ಕೆ ಮಾಡ್ತಾನೆ ಅನ್ನೋದನ್ನು ನೀವು ಕಾರಣಗಳನ್ನ ಪತ್ತೆ ಹಚ್ಚಿ. ಅವನು ಔಷಧಿ ಮೂಲಿಕೆಗಳನ್ನು ತಗೊಳ್ಲಿಕ್ಕೆ, ಆಮೇಲೆ ತನ್ನ ಒಂದು ಹಸುಗಳನ್ನು ಅವುಗಳನ್ನು ಮೇಯಿಸಲಿಕ್ಕೆ ಕಾಡಿಗೆ ಹೋಗ್ತಾನೆ. ಆಮೇಲೆ ಇನ್ನಿತರ ಒಂದು ಚಟುವಟಿಕೆಗಳಿಗೆ, ಮನೆ ನಿರ್ಮಾಣ ಮಾಡಲಿಕ್ಕೆ, ಆಮೇಲೆ ಇನ್ನಿತರ ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳ ತಯಾರಿಕೆಗೆ ಮರಗಳು ಬೇಕಾಗ್ತವೆ. ಅಂಥ ಸಂದರ್ಭದಲ್ಲೂ ಅವನು ಅರಣ್ಯನಾಶ ಮಾಡ್ತಾನೆ. ಹೀಗೆ ನೀವು ಇನ್ಯಾವ ಉದ್ದೇಶಕ್ಕೆ ಅವರು ಅರಣ್ಯನಾಶ ಮಾಡ್ತಾರೆ ಅನ್ನೋದನ್ನು ನೀವು ಕಂಡುಹಿಡ್ಕೊಂಡು. ಈ ಅರಣ್ಯ ನಾಶದ ಪರಿಣಾಮಗಳು, ಏನೇನು ಪರಿಣಾಮ ಉಂಟಾಗುತ್ತೆ? ಅರಣ್ಯ ನಾಶದಿಂದ ಏನಾಗುತ್ತೆ ಮಕ್ಕಳ? ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯದ ಪ್ರಮಾಣ ಹೆಚ್ಚುತ್ತದೆ. ಅರಣ್ಯ ನಾಶ ಆಗುತ್ತೆ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ ಅಲ್ವಾ? ಅರಣ್ಯ ನಾಶ ಆದರೆ ಏನಾಗುತ್ತೆ? ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡು ಹೆಚ್ಚಾಗುತ್ತೆ. ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗೋದ್ರಿಂದ ಭೂಮಿಗೆ ಬರ್ತಕ್ಕಂಥ ಸೂರ್ಯನ ಒಂದು ಬೆಳಕು ಅಥವಾ ಉಷ್ಣತೆ, ಒಂದು ಹೀಟ್ ಭೂಮಿನಲ್ಲೇ ಉಳ್ಕೊಂಡಾಗ ಏನಾಗುತ್ತೆ? ಮತ್ತು ಪುನಃ ಒಂದು ಬೆಳಕಿನ ಒಂದು ಶಾಖ ವಾಪಸ್ ಹೋಗ್ದಂಗೆ ಭೂಮಿನಲ್ಲಿ ತಾಪ ಏರುತ್ತೆ. ಈ ರೀತಿ ಅರಣ್ಯ ನಾಶದಿಂದ ಭೂಮಿಯ ತಾಪ ಏರೋದ್ರಿಂದ ಧ್ರುವ ಪ್ರದೇಶಗಳಲ್ಲಿರ್ತಕ್ಕಂಥ ಹಿಮ ಕರಗುತ್ತೆ. ಹಿಮ ಪ್ರದೇಶ ಕರಗಿದಾಗ ಅದು ನದಿ ನೀರನ್ನು ಸೇರುತ್ತೆ. ಅದರಿಂದ ಪುನಃ ಆ ನದಿ ನೀರು ನೀರಿಗೆ ಬರುತ್ತೆ. ಸಮುದ್ರದ ನೀರು ಹೆಚ್ಚಾದರೆ ಏನಾಗುತ್ತೆ? ಸಮುದ್ರ ತೀರ ಪ್ರದೇಶಗಳೆಲ್ಲ ಮುಳುಗಡೆ ಆಗ್ತದೆ, ಉಳ್ಕೊಂಡು ಹೋಗ್ತವೆ. ಗೊತ್ತಾಯ್ತಾ? ಈ ರೀತಿ ಭೂಮಿಯ ಉಷ್ಣತೆ ಏರಲಿಕ್ಕೆ ಕಾರಣ ಅರಣ್ಯ ನಾಶ. ಈ ರೀತಿ ಭೂಮಿಯ ಉಷ್ಣತೆ ಏರೋದನ್ನು ನಾವು ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಗ್ರೀನ್ ಹೌಸ್ ಎಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮ. ಇದರಿಂದ ಭೂಮಿಯ ಉಷ್ಣತೆ ಮತ್ತು ಮಾಲಿನ್ಯದ ಪ್ರಮಾಣ, ಮಾಲಿನ್ಯ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದರೆ ಉಸಿರಾಟಕ್ಕೆ ನಮಗೆ ಒಳ್ಳೆ ಗಾಳಿನೇ ಸಿಗಲ್ಲ, ಹೌದಾ? ನೋಡಿ, ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ. ಮಳೆ ಬರೆದಿದ್ರೆ ಅಂತರ್ಜಲದ ಮಟ್ಟ ಕುಸಿಯುತ್ತದೆ. ನಾವು ಹಿಂಗಂಗೆ ಬೋರ್ ಮಾಡಿ ಕುಡಿಯೋ ನೀರು, ಆಮೇಲೆ ಹೊಲಗಳಿಗೆ ಎಲ್ಲ ಬೋರ್ ಹಾಕ್ಸಿ ನೀರು ತೆಗಿತಾ ಇದ್ದೀವಿ. ಭೂಮಿ ಒಳಗಿರೋದನ್ನು ಎಷ್ಟರವರೆಗೆ ಇರುತ್ತಾ ಭೂಮಿ ಒಳಗೆ ನೀರು ಅಲ್ವಾ? ನೀವೇ ನೋಡ್ತೀರಾ, ಎಷ್ಟೊಂದು ಸರಿ ಬೋರ್ ಫೇಲ್ಯೂರ್ ಆಯಿತು ಅಂತಿರ್ತಾರೆ. ಮತ್ತು ಅಂತರ್ಜಲದ ನೀರಿನ ಮಟ್ಟ ಕುಸಿಯುತ್ತೆ, ಮಳೆಗಾಲ ಕಡಿಮೆ ಆಗುತ್ತೆ. ಮಳೆ ಪ್ರಮಾಣ ಕಡಿಮೆ ಆದಾಗ ಎಲ್ಲಿ ಹೋಗ್ಬೇಕು ನೀರು? ಮತ್ತು ಭೂಮಿ ಒಳಗೂ ಎಲ್ಲಿಂದ ಬರಬೇಕು ನೀರು ಅಲ್ವಾ? ಡ್ಯಾಮಿಗೆ ಮಳೆ ಬಂದಾಗ ನೀರು ಬರುತ್ತಲ್ಲ, ಹಾಗೆ ಅಂತರ್ಜಲದ ಮಟ್ಟನೂ ಹೆಚ್ಚಬೇಕು ಅಂದರೆ ಅಲ್ಲಿ ಮಳೆ ಬರಬೇಕು ಅಂದರೆ ಅರಣ್ಯ ಇರಬೇಕು, ಹೌದಾ? ಮಳೆ ಪ್ರಮಾಣ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ನೀರನ್ನು ಹಿಡಿದಿಟ್ಕೊಳ್ತಕ್ಕಂತಹ ಮಣ್ಣಿನ ಸಾಮರ್ಥ್ಯನೂ ಸಹ ಕಡಿಮೆ ಆಗುತ್ತೆ. ಎಲ್ಲಿ ಗಿಡ ಮರಗಳಿದ್ರೇ ಮಣ್ಣನ್ನು ಬಿಗಿಯಾಗಿ ಹಿಡ್ಕೊಳ್ತವೆ, ಬೇರುಗಳು ಒಳಗೋಗಿರ್ತಾವಲ್ವ, ಆವಾಗ ಮಣ್ಣಿನಲ್ಲಿರ್ತಕ್ಕಂತಹ ನೀರು ಹಿಂಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಈಗ ಮರಗಳೇ ಇಲ್ಲ, ಗಿಡ ಮರಗಳೇ ಇಲ್ಲ ಅಂದಾಗ ಮಣ್ಣು ಹೆಂಗೆ ನೀರು ಇಟ್ಕೊಳ್ಳುತ್ತೆ, ಹೌದಾ? ಆವಾಗ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಗಿಡ ಮರಗಳಿಲ್ಲ ಅಂದರೆ ಮಣ್ಣಿನ ಸವಕಳಿ ಹೆಚ್ಚುತ್ತೆ, ಫಲವತ್ತತೆ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಈ ನೈಸರ್ಗಿಕ ವಿಕೋಪಗಳು, ಪ್ರವಾಹ, ಬರಗಾಲ ಹೆಚ್ಚುತ್ತೆ. ಇಲ್ಲಾಂದರೆ ಒಂದು ಕಡೆ ಹೆಚ್ಚು ಮಳೆ ಆಗುತ್ತೆ, ಇನ್ನೊಂದು ಕಡೆ ಮಳೆನೇ ಇರಲ್ಲ. ಒಂದು ಕಡೆ ಪ್ರವಾಹ ಉಂಟಾಗ್ಬಿಡುತ್ತೆ, ಇನ್ನೊಂದು ಕಡೆ ಅರಣ್ಯ ನಾಶ ಆಗೋದ್ರಿಂದ ಇನ್ನೊಂದು ಕಡೆ ಮಳೆನೇ ಇರಲ್ಲ. ಗೊತ್ತಾಯ್ತಾ? ಹೀಗೆ ಅರಣ್ಯ
ನಾಶದಿಂದ ಅನೇಕ ದುಷ್ಪರಿಣಾಮಗಳು ಉಂಟಾಗ್ತವೆ. ಅದಕ್ಕೋಸ್ಕರ ನಾವು ಸಸ್ಯಗಳನ್ನು ಸಂರಕ್ಷಿಸಬೇಕು, ಅರಣ್ಯವನ್ನು ಸಸ್ಯಗಳು ಅಂದರೆ ನಮ್ಮ ಅಕ್ಕಪಕ್ಕ ಮನೆ ಬೆಳಿತಾವಲ್ಲ ಆ ಸಸ್ಯಗಳು ಅಂತಲ್ಲ, ಅವುಗಳನ್ನು ಸಂರಕ್ಷಿಸಬೇಕು. ಅದ್ರ ಜೊತೆಗೆ ನಾವು ಅರಣ್ಯನೂ ಸಂರಕ್ಷಿಸಬೇಕು. ನೋಡಿ, ಅರಣ್ಯ ಪ್ರಮಾಣ ಕಡಿಮೆ ಆದರೆ, ಸಸ್ಯಗಳ ಪ್ರಮಾಣ ಕಡಿಮೆ ಆದರೆ ಡೈಆಕ್ಸೈಡ್ನ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಬಳಸ್ಕೊಳ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಇದರಿಂದ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಭೂಮಿಯಿಂದ ಪುನಃ ವಾಪಸ್ ಹೋಗ್ತಕ್ಕಂಥ ಶಾಖವನ್ನು ಆ ಭೂಮಿ ಶಾಖನ ಹೀರ್ಕೊಳ್ಳುತ್ತೆ. ಇದು ಜಾಗತಿಕ ತಾಪಮಾನದ ಏರಿಕೆಗೆ ಕಾರಣ ಆಗುತ್ತೆ. ಅಂದರೆ ನಾನು ಹೇಳಿದ್ನಲ್ಲ, ಹಸಿರುಮನೆ ಪರಿಣಾಮ ಉಂಟಾಗುತ್ತೆ ಅಂತ. ಅದು ಭೂತಾಪದಲ್ಲಿ ಆಗ್ತಕ್ಕಂಥ ಹೆಚ್ಚಳ ಏನಾಗುತ್ತೆ, ಜಲಚಕ್ರವನ್ನು ಅಸ್ತವ್ಯಸ್ತಗೊಳಿಸುತ್ತೆ. ಅಂದರೆ ಭೂಮಿನಲ್ಲಿರ್ತಕ್ಕಂತಹ ನೀರು ಆವಿಯಾಗಬೇಕು, ಆವಿಯಾಗಿ ಪುನಃ ಮೋಡ ಆಗಬೇಕು, ಮೋಡ ಕಟ್ಟಿ ಪುನಃ ಮಳೆ ಬರಬೇಕು. ಇದನ್ನೇ ಜಲಚಕ್ರ ಅಂತೀವಿ. ಈ ಜಲಚಕ್ರ ಉಂಟಾಗಲ್ಲ. ನೆಕ್ಸ್ಟು, ಅರಣ್ಯ ನಾಶದಿಂದ ನೀರನ್ನು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಕಡಿಮೆ ಆಗುತ್ತೆ. ಮಣ್ಣಿನ ಮೇಲ್ಪದರದಿಂದ ಭೂಮಿ ಆಳಕ್ಕೆ ಚಲಿಸ್ತಕ್ಕಂಥ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಪ್ರವಾಹ ಉಂಟಾಗುತ್ತೆ. ನೋಡಿ, ಅರಣ್ಯ ನಾಶದಿಂದ ಮಣ್ಣಿನ ಗುಣ ಬದಲಾಯಿಸುತ್ತೆ. ಅನೇಕ ಮರಗಿಡಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಭೂಮಿನಲ್ಲಿ ಮಣ್ಣಿನ ಸವಕಳಿ ಹೆಚ್ಚಾಗುತ್ತೆ. ಮೇಲ್ಪದರದ ಮಣ್ಣು ಭಾಳ ಫಲವತ್ತತೆಯನ್ನು ಹೊಂದಿರತಕ್ಕಂತಹ ಮಣ್ಣು ಅದು ಕೊಚ್ಚಿ ಹೋಗುತ್ತೆ. ಇದರಿಂದ ಗಟ್ಟಿಯಾಗಿ ಕಲ್ಲುಗಳಿಂದ ಕೂಡಿರ್ತಕ್ಕಂಥ ಕೆಳಪದರ ಬರುತ್ತೆ. ಇದನ್ನು ನಮಗೆ ಬಳಸಲಿಕ್ಕಾಗಲ್ಲ. ಕ್ರಮೇಣವಾಗಿ ಏನಾಗುತ್ತೆ, ಆ ಭೂಮಿ ಮರುಭೂಮಿಯಾಗಿ ಪರಿವರ್ತಿಸುತ್ತೆ. ಗೊತ್ತಾಯ್ತಾ? ಈ ರೀತಿಯಾಗಿ ಅರಣ್ಯ ನಾಶದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳನ್ನು ನಿಮಗೆ ಚಿತ್ರಸಹಿತ ಹೇಳ್ತಿದ್ದಾರೆ. ಗೊತ್ತಾಯ್ತಲ್ಲ ಮಕ್ಕಳ? ಹೀಗೆ ನಾವು ಅರಣ್ಯಗಳಿಂದ ನಾವು ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ. ಅರಣ್ಯನಾಶ ಪ್ರಾಣಿಗಳ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಹೇಗೆ? ಈ ಅಂಶಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ನಿಮ್ಮ ತರಗತಿಯಲ್ಲಿ ಚರ್ಚಿಸಿ ಅಂತಿದೆ. ನಾವು ಅರಣ್ಯ ನಾಶ ಮಾಡೋದ್ರಿಂದ ನಮಗಷ್ಟೇ ಅಲ್ಲ ಮಕ್ಕಳ, ಅವುಗಳ ವಾಸಸ್ಥಾನ ಯಾವುಗಳದು? ಪ್ರಾಣಿಗಳು ತಾನೆ. ಅವುಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ನೀವು ನೋಡಿದ್ದೀರಾ, ಈ ಕೊಳ್ಳೇಗಾಲ, ಮೈಸೂರು ಹತ್ರ ಅಲ್ಲೆಲ್ಲ ರೋಡ್ಗಳಲ್ಲಿ ಬಂದು ನಿಂತ್ಬಿಡ್ತಾವೆ ಚಿರತೆಗಳು. ಯಾಕೆ ಅಂದರೆ ಮನುಷ್ಯ ಅಷ್ಟು ಅರಣ್ಯ ನಾಶ ಮಾಡಿದೆ. ನಾವು ಬರ್ತಾ 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 ಬರ್ತವೆ, ಅವುಗಳಿಗೆ ದಾರಿ ಗೊತ್ತಾಗಲ್ಲ, ಎಲ್ಲೆಲ್ಲೋ ಸುತ್ತಾರ್ಕಂತ ಅವ್ರ ರೋಡ್ ಬಂದುಬಿಡುತ್ತೆ, ಊರು ಬಂದುಬಿಡುತ್ತದೆ. ಎಷ್ಟೊಂದು ಚಿರತೆಗಳು ಅವೆಲ್ಲ ಊರೊಳಗೆಲ್ಲ ಬಂದುಬಿಟ್ಟು ಅನೇಕ ಹಸುಗಳನ್ನು, ಮೇಕೆಗಳನ್ನು ಎಲ್ಲ ತಿಂದಿರೋದು, ಜನಗಳನ್ನೆಲ್ಲ ತಿಂದಿರೋದು. ಮಕ್ಕಳನ್ನು ಒಂದು ಮಗುನೇ ಎಳ್ಕೊಂಡು ಹೋಗಿದೆ ಒಂದು ಚಿರತೆ, ಗೊತ್ತಾ, ಮಲ್ಕೊಂಡಾಗ. ಹೀಗೆ ಅರಣ್ಯ ನಾಶದಿಂದ ಅವುಗಳ ಪಾಪ ಸುಮ್ಮನೆ ನಾವು ಪಾಡಿಗಾವಿದ್ರೆ ಅವಕ್ಕೆ ಅರಣ್ಯ ಬಿಟ್ಟಿದ್ರೆ ಸುಮ್ಮನೆ ಇರ್ತಿದ್ದು. ನಾವು ತಾನೇ ಅರಣ್ಯ ನಾಶ ಮಾಡಿರೋದು. ಅರಣ್ಯ ನಾಶದಿಂದ ಇವೆಲ್ಲ ಪ್ರಾಣಿಗಳೇನಾಗ್ತಾಯಿದೆ, ಎಲ್ಲ ಮನುಷ್ಯನ ಒಂದು ವಾಸಸ್ಥಾನಕ್ಕೆ ನುಗ್ತಾ ಇದ್ದಾವೆ. ಇದರಿಂದ ನಮಗೂ ಅಪಾಯ, ಪಾಪ ಅವುಗಳಿಗೂ ಅಪಾಯ. ಒಂದೊಂದು ಸರಿ ಏನು ಮಾಡ್ತಾನೆ ಮನುಷ್ಯ, ಅವುಗಳನ್ನ ಅಪಾಯ ಇದೆ ಬೇಗ ಸಿಗಲ್ಲ ಅಂದರೆ ಗುಂಡಿಗೆ ಕೊಂದುಬಿಡ್ತಾನೆ. ಅವುಗಳ ನಾಶ ಆಗಬಾರ್ದು ಮಕ್ಕಳ. ಪರಿಸರ ಸಮತೋಲನ ಇರಬೇಕು ಅಂದರೆ ನಮಗೆ ಪ್ರಾಣಿಗಳು ಸಹ ಅವಶ್ಯಕವಾಗಿ ಬೇಕು. ಈಗ ಎಷ್ಟೋ ಮನುಷ್ಯ ಪ್ರಾಣಿಗಳಿಗೆದ್ರೆ ಅರಣ್ಯ ನಾಶ ಕಡಿಮೆ ಮಾಡಿದ್ದಾನೆ ಅಂತ ಹೇಳಬೇಕು. ಮತ್ತು ಅರಣ್ಯದಿಂದ ನಾವು ಇನ್ನೇನು ಉತ್ಪನ್ನಗಳನ್ನು ಪಡಿತೀವಿ ಅನ್ನೋದನ್ನು ಪಟ್ಟಿ ಮಾಡಿ. ಹೌದಾ? ಅರಣ್ಯಗಳಿಂದ ಮತ್ತೇನು ಉಪಯೋಗ ಅನ್ನೋದನ್ನು ನೀವು ಪಟ್ಟಿ ಮಾಡಿ. ಕಾರ್ಖಾನೆಗಳಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ನಾವು ತಗೊಳ್ತೀವಿ. ಹೌದಾ? ಅದಕ್ಕೋಸ್ಕರ ಇಷ್ಟೆಲ್ಲ ದುಷ್ಪರಿಣಾಮ ಆಗುತ್ತೆ, ಇಷ್ಟೆಲ್ಲ ಹಾನಿ ಆಗುತ್ತೆ. ಇನ್ನು ಮುಂದೆ ನಾವು ಇದೇ ರೀತಿ ಮಾಡಿದರೆ ಅಷ್ಟೇ ನಮ್ಮ ಜೀವನ ತುಂಬ ಅಸ್ತವ್ಯಸ್ತ ಆಗುತ್ತೆ ಮಕ್ಕಳ. ನಾವೇನೋ ಈಗ ಬಹಳ ಸಮೃದ್ಧವಾದ ಜೀವನವನ್ನು ಮಾಡ್ತಾಯಿದ್ದೀವಿ, ಆದರೆ ಇವುಗಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಎಲ್ಲರೂ ಸಹ ಅರಣ್ಯ ನಾಶ, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು, ಪ್ರಾಣಿಗಳ ಒಂದು ನಾಶ, ಅವುಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ನೀವು ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಅವುಗಳನ್ನು ಸಂರಕ್ಷಿಸುವುದು ಸಹ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಗೊತ್ತಾಯ್ತಾ? ಅದಕ್ಕೆ ಅರಣ್ಯ ಮತ್ತು ವನ್ಯಜೀವಿಗಳನ್ನು ಸಂರಕ್ಷಣೆ ಹೇಗೆ ಮಾಡಬೇಕು ಅಂದರೆ, ಈಗೇನು ಮಾಡಿದ್ದಾರೆ, ಭೂಮಿ ಮೇಲಿರ್ತಕ್ಕಂಥ ಜೀವಿಗಳನ್ನು ನೋಡಿ, ಆ ಜೀವಿಗಳ ಒಂದು ಅನೇಕ ಕಡೆ ಜೀವಿಗಳಿದ್ದಾವೆ.
ಕೆಲವೊಂದು ಪ್ರದೇಶ ಇರುತ್ತೆ, ಆ ಪ್ರದೇಶಗಳಲ್ಲಿ ಮಾತ್ರ ಜೀವಿಗಳು ವಾಸಿಸ್ತಾ ಇರ್ತವೆ. ಅದನ್ನು ನಾವು ಜೀವಿಗೋಳ ಅಂತ ಕರಿತೀವಿ. ಆ ಜೀವಿಗೋಳದಲ್ಲಿ ಈ ಒಂದು ಪ್ರಾಣಿಗಳ, ಸಸ್ಯಗಳು ಇವುಗಳ ಮಧ್ಯೆ ಸಂಬಂಧ ಇರುತ್ತೆ. ಹೌದಾ? ಅನೇಕ ಜೀವಿಗಳು ಒಂದು ಕಡೆ ವಾಸಿಸ್ತಾ ಇರ್ತವೆ. ಈಗ ನಾವು ಊರುಗಳಲ್ಲಿ ನಾವಷ್ಟೇ ವಾಸಿಸ್ತಾ ಇದ್ದೀವ? ನಮ್ಮ ಜೊತೆ ಬೆಕ್ಕಿದೆ, ನಾಯಿ ಇದೆ, ಕುರಿ ಇದ್ದಾವೆ, ಕೋಳಿಗಳಿದ್ದಾವೆ. ಅಷ್ಟೇ ಅಲ್ಲ, ನಮ್ಮ ಗದ್ದೆ, ತೋಟ ಇವೆಲ್ಲ ಜೀವಿಗಳು ತಾನೆ. ಇವುಗಳೆಲ್ಲ ನಡುವೆ ಸಂಬಂಧ ಇದೆ. ನಾವು ಇವುಗಳ ಜೊತೆಗೇ ಬದುಕ್ತಾ ಇದ್ದೀವಿ. ಬೇಡ ಬಿಡು, ನಾವು ನಾಯಿ ಸಾಕ್ತಾಯಿದ್ರು ಬದುಕೋಬೋದು ಮೇಸ್, ನಾವು ಬೆಕ್ಕು ಸಾಕ್ತಾಯಿದ್ರು ಬದುಕೋಬೋದು ಮೇಸ್, ಇಲಿಗಳಿಲ್ಲಿದ್ರು ಬದುಕೋಬೋದು ಮೇಸ್. ಇವೆಲ್ಲವೂ ಸಹ ನಮ್ಮೊಟ್ಟಿಗಿದ್ರೆ ಮಾತ್ರ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ. ಹಂಗಾದ್ರೆ ಸಸ್ಯಗಳಿಲ್ಲದೆ ನೀವು ಬದುಕ್ತೀಯಾ? ಬೇಡ, ಅವನಾರ ಇಲ್ಲ, ಅವು ಬೇಕೇ ಬೇಕು ತಾನೆ. ಹೌದು ಮಕ್ಕಳ? ಈ ಜೀವಿಗಳ ಮಧ್ಯೆ ಜೀವಿಗೋಳ ಅಂತ ಏನು ಹೇಳ್ತೀವಲ್ಲ, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೂ ಸಹ ಒಂದಕ್ಕೊಂದು ಸಂಬಂಧ ಇದ್ದೇ ಇರುತ್ತೆ. ಅದರಲ್ಲಿ ಪ್ರೊಫೆಸರ್ ಅಹಮದ್ ಅಂತಕ್ಕಂಥವ್ರು ಈ ಮೀಸಲು ಜೀವಿಗಳ ಅಧ್ಯಯನಕ್ಕೆ ಅವರಿಗೆ ಪಚ್ಮಡಿ ಎಂಬತಕ್ಕಂಥ ಮೀಸಲು ಜೀವಿಗಳನ್ನು ಆಯ್ಕೆ ಮಾಡಿದರು. ಅಲ್ಲಿ ಬರ್ತಕ್ಕಂಥ ಸಸ್ಯಗಳು, ಪ್ರಾಣಿಗಳು, ಆಮೇಲೆ ಹಿಮಾಲಯದ ಎತ್ತರ ಪ್ರದೇಶದಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಹೋಲುತ್ತವೆ ಅಂತ ಅವರು ಹೇಳ್ತಾರೆ. ಪಚ್ಮಡಿನಲ್ಲಿ ಕಂಡುಬರ್ತಕ್ಕಂಥ ಈ ರೀತಿ ಜೈವಿಕ ಪ್ರಾಮುಖ್ಯತೆಯ ಪ್ರದೇಶಗಳನ್ನು ಸಂರಕ್ಷಿಸಿದ್ರು ನಮ್ಮ ರಾಷ್ಟ್ರೀಯ ಪರಂಪರೆಯ ಭಾಗ. ಅಂದರೆ ನಾವು ಏನು ಕೆಲಸ ಮಾಡ್ತೀವ, ರಾಷ್ಟ್ರಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂದರೆ ಅದು ನಮಗೋಸ್ಕರನೇ. ಹೌದಾ? ಆ ಒಂದು ಜೀವಿಗಳನ್ನು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾರೆ. ಅದಕ್ಕೆ ನಾವು ವೈಯಕ್ತಿಕವಾಗಿ ನಾವು ಅಷ್ಟೇ ಪ್ರಯತ್ನ ಸಾಲದು, ಸಮಾಜದಲ್ಲಿ ಅಷ್ಟೇ ಪ್ರಯತ್ನ ಅಷ್ಟೇ ಅಲ್ಲ, ಸರ್ಕಾರಿ ಸಂಸ್ಥೆಗಳು, ಅರಣ್ಯಗಳು, ನಿಮಗೆ ಗೊತ್ತು ಫಾರೆಸ್ಟ್ರಿ ಡಿಪಾರ್ಟ್ಮೆಂಟ್ ಅಂತಲೇ ಸಪ್ರೇಟಾಗಿದೆ. ಹೌದಾ? ಇವೆಲ್ಲವೂ ಸಹ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಾಯಿದೆ. ಸರ್ಕಾರ ಏನಾರು ಹಿಂಗೆ ಚಿರತೆ ಏನಾರು ಬಂತು ಅಂದ ತಕ್ಷಣ, ಅಲ್ಲ, ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಹೇಳಿದ್ರೆ ಸಾಕು, ಅವ್ರೇನು ಮಾಡ್ತಾರೆ, ಆ ವನ್ಯಜೀವಿಗಳನ್ನು, ಚಿರತೆ ಏನಾರು ಇದ್ದರೆ ಅವುಗಳನ್ನೇನು ಮಾಡ್ತಾರೆ, ತಗೊಂಡು ಹೋಗಿ ವನ್ಯಜೀವಿ ಅವುಗಳನ್ನು ಬಲೆ ಹಾಕಿ ಅವುಗಳನ್ನು ಹಿಡಿದುಬಿಟ್ಟು ಪುನಃ ಅವುಗಳು ವಾಸಸ್ಥಾನಕ್ಕೆ ಬಿಡ್ತಾರೆ ಮಕ್ಕಳು. ಈ ರೀತಿ ಎಲ್ಲರೂ ನಾವು ಆ ಒಂದು ಸಂರಕ್ಷಣೆಗೋಸ್ಕರ ನಾವು ಅರಣ್ಯಗಳ ಮತ್ತು ಜೀವಿಗಳ ಸಂರಕ್ಷಣೆಗೆ ನಾವೆಲ್ಲರೂ ಸಹ ಪ್ರಮುಖ ಪಾತ್ರವನ್ನು ವಹಿಸಬೇಕು. ವನ್ಯಜೀವಿಗಳ ಧಾಮ, ರಾಷ್ಟ್ರೀಯ ಉದ್ಯಾನಗಳು, ಮೀಸಲು ಜೀವಿಗಳು, ಆಯಾ ಪ್ರದೇಶಗಳಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಸಂರಕ್ಷಿಸುವುದಕ್ಕಾಗಿ ಸಂರಕ್ಷಿತ ಪ್ರದೇಶಗಳು ಇವೆಲ್ಲ. ವನ್ಯಜೀವಿ ಧಾಮ, ರಾಷ್ಟ್ರೀಯ ಉದ್ಯಾನಗಳು, ಮೀಸಲು ಜೀವಿಗಳು, ಆಯಾ ಪ್ರದೇಶಗಳಲ್ಲಿರ್ತಕ್ಕಂಥ. ಈಗ ನಾವು ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ವನ್ಯಜೀವಿ ಸಂರಕ್ಷಣಾ ಧಾಮ ಇದೆ. ಅಲ್ಲೇನು ಮಾಡ್ತಾರೆ, ಅದು ಮೀಸಲು ಜೀವಿಗಳು. ಅಂದರೆ ಆ ಪ್ರದೇಶದಲ್ಲಿ ಸಂಜೆ 6 ಗಂಟೆಗೆ ನಾವು ಯಾವುದೇ ವಾಹನಗಳನ್ನು ಚಲಾಯಿಸಂಗಿರಲ್ಲ. ಯಾಕೆ ಅಂದರೆ ಪಾಪ ಅವು ಸಂಜೆನಾರು ಯಾವುದೇ ಸೌಂಡನ್ನು ಕೇಳ್ದಂಗೆ ಫ್ರೀಯಾಗಿರಲಿ ಅಂತ ಸಂಜೆ 6 ಗಂಟೆ. ಅದೇ ಥರ ಮೈಸೂರಿಂದ ಕೇರಳ ಕಡೆಯಿಂದ ಮೈಸೂರಿಗೆ ಬರಬೇಕಾದ್ರೂ ಅಷ್ಟೆ, ಅಲ್ಲೂ ಸಹ ವನ್ಯಜೀವಿ ಇದು ಮೀಸಲು ಜೀವಿಗಳ ಪ್ರದೇಶ ಮಾಡಿದ್ದಾರೆ. ಏನು ವನ್ಯಜೀವಿ ಧಾಮ ನೋಡಿ, ಇನ್ನೊಂದು ಹೇಳಿದರ ಮೇಲೆ ಏಕಪ್ರಭೇದದ ನೆಡುತೋಪ ನಿರ್ಮಿಸುವುದು, ವ್ಯವಸಾಯ ಮಾಡೋದು, ಜಾನುವಾರುಗಳನ್ನು ಮೇಯಿಸೋದು, ಮರಗಳನ್ನು ಕತ್ತರಿಸುವುದು, ಪ್ರಾಣಿಗಳನ್ನು ಭೇಟಿಯಾಡುವುದು, ಅತಿಕ್ರಮಣ ಪ್ರವೇಶವನ್ನು ಮತ್ತು ಅತಿಕ್ರಮಣ ಪ್ರವೇಶ ಇವೆಲ್ಲವನ್ನೂ ಸಹ ಈ ಪ್ರದೇಶಗಳಲ್ಲಿ ನಿರ್ಬಂಧಿಸಿದೆ. ಅಂದರೆ ಅಲ್ಲಿ ನಾವು ಒಂದೇ ರೀತಿ ನಾವು ನೆಡುತೋಪು ಮಾಡ್ತೀವಿ, ವ್ಯವಸಾಯ ಮಾಡ್ತೀವಿ, ನಮ್ಮ ಒಂದು ಜಾನುವಾರುಗಳನ್ನು ಮೇಯಿಸ್ತೀವಿ, ಮರಗಳನ್ನು ಕತ್ತರಿಸ್ತೀವಿ, ಪ್ರಾಣಿಗಳನ್ನು ಬೇಟೆಯಾಡ್ತೀವಿ, ಆಮೇಲೆ ಹೇಳ್ದೆ ಕೇಳದೆ ಅದರೊಳಗೆ ನುಗ್ಗಿ ನಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತರ್ತೀವಿ ಅಂದರೆ ಇವೆಲ್ಲ ನಿರ್ಬಂಧಿಸಲಾಗಿದೆ. ಅಷ್ಟು ದೊಡ್ಡ ಅರಣ್ಯ ಪ್ರದೇಶ ಇರುತ್ತೆ, ಯಾರೋಗಿ ನೋಡ್ತಾರೆ ಅಂತ ಅನಿಸುತ್ತಾ ನಿಮಗೆ? ಅದರಲ್ಲೂ ಆಗ್ತಾವೆ ಮಕ್ಕಳ ಕೆಲವೊಂದು. ಆದರೆ ಆ ನಿರ್ಬಂಧಿತ ಪ್ರದೇಶಗಳು ಅಂದ ತಕ್ಷಣ ನಾವು ಅದನ್ನು ಕಾಪಾಡ್ಕೊಳ್ಳೋದು ನಮ್ಮ ಒಂದು ಶಿಕ್ಷಣ ಪಡೆದಿರ್ತಕ್ಕಂಥರಾಗಲಿ, ಶಿಕ್ಷಣ ಪಡೆದೇ ಇರತಕ್ಕಂಥರಾಗಲಿ ಎಲ್ಲರ ಕರ್ತವ್ಯ. ಗೊತ್ತಾಯ್ತಾ? ನೋಡಿ, ವನ್ಯಜೀವಿಗಳ ಧಾಮ ಅಂದ್ರೇನು? ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವ ಪ್ರದೇಶನೇ ವನ್ಯಜೀವಿ ಧಾಮ.
ಈ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರುವ ಪ್ರದೇಶನೇ ರಾಷ್ಟ್ರೀಯ ಉದ್ಯಾನಗಳು. ಅಂದರೆ ಅದು ಅದೇ ಅರ್ಥ ಕೊಡುತ್ತೆ ವನ್ಯಜೀವಿ ಧಾಮ ಅಂದರೆ. ಧಕ್ಕೆ ಆಗದಂಗೆ ಸಂರಕ್ಷಿಸಬೇಕು ಮತ್ತು ಅವುಗಳು ಆವಾಸ ಸ್ಥಾನಗಳು ಅವು ಸ್ವತಂತ್ರವಾಗಿ ಬಿಡಬೇಕು. ಈಗ ನಾವೆಲ್ಲ ಇರೋದನ್ನು ನಮಗೆ ಆಹಾರ ಬೇಕು ಅಂತ ಪಾಪ ಅವು ಬಂದು ಏನಾದ್ರು ನಮಗೆ ತೊಂದರೆ ಕೊಡ್ತಿದ್ದಾವ? ಇಲ್ಲ ತಾನೇ. ಹಾಗೆ ಅವುಗಳ ಒಂದು ಪ್ರದೇಶನೂ ಸಹ ನಾವು ತೊಂದರೆ ಕೊಡ್ದಂಗೆ ಇರಬೇಕಲ್ವಾ? ಅದೇ ಮೀಸಲು ಜೀವಿಗಳ ಮತ್ತು ರಕ್ಷಿತ ಜೀವಿಗಳ. ಇಲ್ಲಿ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು. ಈ ಪ್ರದೇಶದಲ್ಲಿ ವಾಸಿಸ್ತಾ ಇರ್ತಕ್ಕಂತಹ ಸಾಂಪ್ರದಾಯಿಕ ಬುಡಕಟ್ಟು ಜನಾಂಗದವರು ಇರ್ತಾರೆ. ಅವುಗಳನ್ನು ಸಂರಕ್ಷಿಸುವುದಕ್ಕಾಗಿ ಗುರುತಿಸಲಾಗಿರ್ತಕ್ಕಂಥ ಬೃಹತ್ತಾದ ಸಂರಕ್ಷಿತ ಪ್ರದೇಶ ಭಾಳ ದೊಡ್ಡದಾಗಿರುತ್ತೆ. ಗೊತ್ತಾಯ್ತಾ? ಇವುಗಳನ್ನು ನಾವು ಸ್ಥಾಪಿಸಿರೋದ್ರಿಂದ ಅಟ್ಲೀಸ್ಟ್ ಸ್ವಲ್ಪ ಪ್ರಮಾಣದಲ್ಲಾದರೂ ನಾವು ಕಾಡುಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಇದನ್ನೇನಾರ ಮಾಡಲಿಲ್ಲ ಅಂದರೆ, ಈ ಒಂದು ಕ್ರಮಗಳನ್ನು ನಾವು ಕೈಗೊಳ್ಳಿಲ್ಲ ಅಂದರೆ ಕಾಡುಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನೋಡಿ, ನಿಮಗೊಂದು ಚಟುವಟಿಕೆ ಇದೆ ಮಕ್ಕಳ. ನಿಮ್ಮ ಜಿಲ್ಲೆ, ರಾಜ್ಯ ಅಥವಾ ದೇಶದಲ್ಲಿರುವ ರಾಷ್ಟ್ರೀಯ ಉದ್ಯಾನಗಳು, ವನ್ಯಜೀವಿ ಧಾಮಗಳು, ರಕ್ಷಿತ ಜೀವಿಗಳನ್ನು ಕಂಡುಕೊಳ್ಳಿ. ಅದು ಯಾವ್ಯಾವಿದೆ ಅಂತಂದ್ಬಿಟ್ಟು ಈ ಕೋಷ್ಟಕದಲ್ಲಿ ನಮೂದಿಸಿ ಅಂತ. ಗೊತ್ತಾಯ್ತಾ? ಅಂದರೆ ನೀವು ಇದಕ್ಕೇನು ಮಾಡಬೇಕು, ಈ ಒಂದು ವಿಷಯವನ್ನು ನಾವು ತಗೋಬೇಕು ಅಂದರೆ, ಕಂಡ್ಕೋಬೇಕು ಅಂದರೆ ನೀವು ಗೂಗಲ್ ಹೋದರೆ ಸಾಕು. ಅಥವಾ ಈ ಒಂದು ಪಾಠದಲ್ಲೇ ಕೊನೆಗೆ ಒಂದು ವೆಬ್ ಲಿಂಕ್ ಇದೆ. ಆ ವೆಬ್ ಲಿಂಕಿಗೆ ಹೋಗ್ಬಿಟ್ರೆ ನಿಮಗೆ ವಿಷಯಗಳು, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಪ್ರತಿಯೊಂದು ರಾಜ್ಯಗಳಲ್ಲೂ ಇರ್ತಕ್ಕಂತಹ ಈ ರಕ್ಷಿತ ಪ್ರದೇಶಗಳ ಜೀವಿಗಳ ಬಗ್ಗೆ ನಾವು ತಿಳ್ಕೊಬೋದು. ಅದನ್ನು ನೀವು ಮಾಡಬೇಕು. ಮೀಸಲು ಜೀವಿಗಳ ಅಂದರೆ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವೈವಿಧ್ಯಮಯ ಸಸ್ಯಗಳು ಮತ್ತು ಪ್ರಾಣಿಗಳ ಮತ್ತು ಸೂಕ್ಷ್ಮಾಣುಜೀವಿಗಳನ್ನು ಒಟ್ಟಾಗಿ ನೀವು ಜೀವ ವೈವಿಧ್ಯತೆ ಅಂತ ಕರಿತೀವಿ. ಅದು ನಿಮಗೆ ಗೊತ್ತೇ ಇದೆ. ಈ ಮೀಸಲು ಜೀವಿಗಳಲ್ಲಿ ಈ ಜೈವ ವಿವಿಧತೆ ಮತ್ತು ಸಂಸ್ಕೃತಿಯನ್ನು ನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ. ಪಚ್ಮಡಿ ಒಂದು ಮೀಸಲುಗಳ, ಸಾತ್ಪುರ್ ಎಂಬುದು ರಾಷ್ಟ್ರೀಯ ಉದ್ಯಾನವನ, ಬೋರಿ ಮತ್ತು ಪಚ್ಮುಡಿಗಳೆಂಬ 2 ವನ್ಯಜೀವಿ ಧಾಮಗಳನ್ನು ಒಳಗೊಂಡಿದೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವನ, ಪಚ್ಮಡಿ ವನ್ಯಜೀವಿಗಳ ಧಾಮ. ನಿಮ್ಮ ಒಂದು ಪ್ರದೇಶಗಳಲ್ಲಿ, ನಿಮ್ಮ ಸುತ್ತಮುತ್ತ ಹೇಳಿದ್ವಲ್ಲ, ನಿಮ್ಮ ಜಿಲ್ಲೆಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ರಾಜ್ಯದಲ್ಲಾಗಿರ್ಬೋದು, ಈ ರೀತಿ ಜೀವ ವೈವಿಧ್ಯತೆಯ ಪ್ರದೇಶಗಳನ್ನು ಏನಾದ್ರು ಯಾಕೆ ನಾವು ರಕ್ಷಿಸಬೇಕು ಅಂದರೆ, ಈ ಥರ ಪ್ರದೇಶಗಳಿಗೆ ಏನಾದ್ರು ಅಡ್ಡಿಯನ್ನುಂಟು ಮಾಡಿದರೆ, ತೊಂದರೆಯನ್ನುಂಟು ಮಾಡಿದರೆ ಈ ಅಂಶಗಳನ್ನು ನಾವು ಗಮನಿಸಬೇಕು. ಅದನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸ್ಬೇಕು. ಉದಾಹರಣೆ, ನಿಮ್ಮ ಕಂದಗಲ್ಲಲ್ಲೇ ನಾವು ನೋಡ್ದಂಗೆ ಮಕ್ಕಳ, ಏನು ಗೊತ್ತಾ, ನವಿಲುಗಳನ್ನು ಎಷ್ಟು ನವಿಲುಗಳು ನಾನು ಹೋಗ್ಬೇಕಾದ್ರೆ ಕಾಣಿಸ್ತವೆ. ಅವುಗಳು ಅಡಿಕೆ ಗಿಡಗಳಿಗೆ, ಆಮೇಲೆ ಕೆಲವೊಂದು ಸಸ್ಯಜೀವಿಗಳಿಗೆ ತೊಂದರೆ ಉಂಟು ಮಾಡ್ತಿದ್ದಾವೆ ಅಂತ ವಿಷವನ್ನು ಕೊಟ್ಟು ಕೊಲ್ತಾ ಇದ್ದಾರೆ ಅಂತ ಕೇಳಿದೆ. ತುಂಬ ಒಂಥರ ಬೇಸರ ಆಯಿತು ಮಕ್ಕಳ. ಖಂಡಿತ ಆ ಥರ ಮಾಡಬಾರ್ದು. ಎಷ್ಟು ಚೆಂದಲ್ಲ ನವಿಲುಗಳು. ಅವುಗಳನ್ನು ಆ ರೀತಿ ವಿಷ ಇಟ್ಟು ಕೊಂದುಬಿಟ್ರೆ ಎಷ್ಟು ಸ್ವಾರ್ಥಿದ್ದಾನೆ ನೋಡಿ ಮನುಷ್ಯ. ಅವಳನ್ನು ನೋಡೋದೇ ಎಷ್ಟು ಚೆಂದ. ಮಿಸ್, ಹಂಗಾರೆ ನಾವೇನು ಮಾಡಬೇಕು ಅಂತ ಅಂತೀರ ನೀವು? ಇಲ್ಲ, ಅದಕ್ಕೆ ಆಗಿರ್ತಕ್ಕಂಥ ಬಲೆಗಳನ್ನು ಹಾಕು. ಅಂದರೆ ಈ ಸಸ್ಯಗಳನ್ನಾರು ಪ್ರೊಟೆಕ್ಷನ್ ಮಾಡ್ಕೋಬೇಕು. ಇಲ್ಲಾಂದರೆ ಅವುಗಳನ್ನು ಬಲೆ ಹಾಕಿ ಅವುಗಳನ್ನಾರು ಸಂರಕ್ಷಿಸಬೇಕು. ಆ ಥರ ಕೊಲ್ಲೋಂತಕ್ಕಂಥ ಕೆಲಸವನ್ನು ಖಂಡಿತ ಮಾಡಬಾರ್ದು. ಎಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನವಿಲುಗಳಲ್ವ ಮಕ್ಕಳವು. ನೋಡಿ, ಪಚ್ಚಮುಡಿ ಮೀಸಲು ಜೀವಿಗಳದ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತನ್ನು ಇಲ್ಲಿ ತೋರಿಸಿದ್ದಾರೆ. ಹಾಗೆ ಪ್ರತಿಯೊಂದು ಅಷ್ಟೇ ಮಕ್ಕಳ. ಗೀರ್ ಗುಜರಾತ್ನಲ್ಲಿ ಇರ್ತಕ್ಕಂಥದ್ದು, ಅದು ಸಿಂಹಧಾಮ ಅಂತ ಹೇಳ್ತಾರೆ. ಗೀರ್ ಅರಣ್ಯ ಪ್ರದೇಶ. ಇಲ್ಲಿ ನೋಡಿ, ಈ ಪಚ್ಮುಡಿನಲ್ಲಿ ಇರ್ತಕ್ಕಂಥ ಸಸ್ಯ ಸಂಪತ್ತು ಫ್ಲೋರಾ, ಪ್ರಾಣಿ ಸಂಪತ್ತನ್ನು ಫಾನಾ ಅಂತ ಕರೀತಾರೆ. ಸಾಲ್, ಸಾಗ್ವಾನಿ, ಮಾವು, ನೇರಳೆ, ಸಿಲ್ವರ್ ಫರ್ನ್ಗಳು, ಅರ್ಜುನ್ ಇತ್ಯಾದಿ ಸಸ್ಯಗಳಿವೆ. ಇವೆಲ್ಲ ಸಸ್ಯಗಳ ಹೆಸರು. ಅದೇ ಥರ ಚಿಂಕಾರ, ನೀಲಿ ಎತ್ತು, ಅನ್ಸುತ್ತೆ ನೀಲಿ ಕಲರ್ ಇರುತ್ತೆ ಮಿಸ್ ಅನ್ಸುತ್ತಲ್ಲ ನಿಮಗೆ. ಬೊಗಳುವ ಜಿಂಕೆ, ಅದ್ರ ವಾಯ್ಸ್ ಚೇಂಜ್ ಇರುತ್ತೆ. ಮತ್ತು ಸಾಮಾನ್ಯ ಜಿಂಕೆ, ಚಿರತೆ, ಚೀತಾ, ಕಾಡ್ನಾಯಿ, ತೋಳ, ಇವೆಲ್ಲ ಪಚ್ಮುಡಿ ಅರಣ್ಯ ಪ್ರದೇಶಗಳಲ್ಲಿರ್ತಕ್ಕಂಥ ಮೀಸಲು ಅರಣ್ಯ ಪ್ರದೇಶಗಳಲ್ಲಿರ್ತಕ್ಕಂತಹ ಜೀವಿಗಳು. ನೋಡಿ, ಇದು ಜರಿ ಸಸ್ಯ. ಇದು ಎಲ್ಲಿ ಬೇಕಾ ಅಲ್ಲಿ ಕಾಣಿಸ್ತದೆ ನಮಗೆ.
ನಾವು ಶೃಂಗೇರಿ ಹೊರನಾಡು ಆ ಥರ ಹೋದಾಗ ನೇರಳೆ ಮರ ಗೊತ್ತಲ್ಲ ನಿಮಗೆ. ಇವೆಲ್ಲ ಕಾಡು ಪ್ರಾಣಿಗಳು ನಿಮಗೆಲ್ಲ ಪರಿಚಯ ಇದೆ. ಅದೇ ಥರ ನಿಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತನ್ನು ಪಟ್ಟಿ ಮಾಡಿ. ನೀವು ಅಲ್ಲಿ ನೋಡಿದ್ವಲ್ಲ ಯಾವುದು ಜರಿ ಸಸ್ಯ, ನಮ್ಮಲ್ಲಿ ಕಂಡು ಬರಲ್ಲ. ನೋಡಿದ್ಯೇ ಚಂದದಲ್ಲ ಇದು 6 ಅಳಿಲು. ಹಾಂ, ನಮ್ಮಲ್ಲೂ ಅಳಿಲುಗಳಿದ್ದಾವೆ, ಆದರೆ ಹಾರ್ತವ ಇಲ್ಲ, ಚಂದ ಓಡಾಡ್ತಿರ್ತಾವದ. ಕಾಡೆಮ್ಮೆ ನೋಡಿ ಏನು ದೈತ್ಯಾಕಾರದಲ್ಲಿದೆ, ಕೆಂದಳಿಲು. ಅಪ್ಪ ಇದು ಅಳಿಲೆ. ಈ ದೇಹಕ್ಕಿಂತ ಇದ್ರ ಬಾಲ ನೋಡಿ ಎಷ್ಟು ಉದ್ದ ಇದೆ ಅಲ್ಲ ಮಕ್ಕಳ. ಮತ್ತು ಸಾಲು ಮರಗಳು ನೋಡಿ, ಸಾಲು ಮರಗಳು. ಆಮೇಲೆ ಕಾಡು ಮಾವು, ನಮ್ಮಲ್ಲೂ ಮಾವಿನ ಮರಗಳಿದೆ. ಹಾಂ, ಈ ರೀತಿ ನಿರ್ದಿಷ್ಟವಾದ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂತಹ ಸಸ್ಯಗಳು ಮತ್ತು ಪ್ರಾಣಿ ಪ್ರಭೇದಗಳೇನಿದೆಯಲ್ಲ ಅವುಗಳನ್ನು ಸ್ಥಳೀಯ ಪ್ರಭೇದಗಳು ಅಂತ ಕರೀತಾರೆ. ಇವುಗಳನ್ನು ನೈಸರ್ಗಿಕವಾಗಿ ಬೇರೆ ಪ್ರದೇಶದಲ್ಲಿ ಕಂಡುಬರೋಕ್ಕಾಗಲ್ಲ. ಅಂದರೆ ಎಲ್ಲ ಪ್ರದೇಶಗಳಲ್ಲಿ ಎಲ್ಲ ಥರದ ಜೀವಿಗಳು ಇರಲ್ಲ ಮಕ್ಕಳ. ಆಯಾ ವಾತಾವರಣಕ್ಕನುಗುಣವಾಗಿ, ಆಯಾ ಒಂದು ಪರಿಸರಕ್ಕನುಗುಣವಾಗಿ ಈ ಜೀವಿಗಳು ವಾಸಿಸ್ತವೆ. ಅದಕ್ಕೋಸ್ಕರ ನಿಮ್ಮ ಪ್ರದೇಶದಲ್ಲಿ ಇರ್ತಕ್ಕಂತಹ ಒಂದು ಜೀವಿಗಳನ್ನು ನೀವು ಹೇಳಿ ಅಂತ ಮೊನ್ನೆ ಇದೇ ಯೋಚನೆ ಮಾಡ್ತಾ ಇದ್ದೆ. ನಮ್ಮಲ್ಲಿ ನಾವೆಲ್ಲ ಬಟಾಣಿ ಎಲ್ಲ ಬೆಳೆಯಲ್ಲ ಯಾಕೆ ಅಂತ ಅದೇ ಚರ್ಚೆ ಮಾಡ್ತಾಯಿದ್ದೆ ನಾನು. ಅಂದರೆ ಮೈಸೂರು ಕಡೆ ಎಲ್ಲ ಬೆಳೀತಾರೆ, ನಮ್ಮಲ್ಲಿ ಸ್ವಲ್ಪ ಕಡಿಮೆನೇ ಅಂತ ಹೇಳಬೇಕು. ಅಂದರೆ ಆ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. ಸೀಮೆ ಬದನೆಕಾಯಿ ಅವೆಲ್ಲ ನಮ್ಮ ರೈತರು ಬೆಳೆಯೋದೇ ಇಲ್ಲ ನೋಡಿ. ನಮ್ಮ ರೈತರು ಬೆಳೀತಕ್ಕಂಥ ನಿಮ್ಮಲ್ಲಿ ತರಕಾರಿನೇ ನೋಡಲ್ಲ ನಾನು. ಅಂದರೆ ಹಾಗೆ ಆಯಾ ಪ್ರದೇಶಗಳೇನಿದಾವಲ್ಲ ಆ ಪ್ರದೇಶಗಳು ವಾತಾವರಣಕ್ಕೆ ಅನುಕೂಲ ಆಗುವಂತೆ ಆ ಸಸ್ಯಗಳು ಪ್ರಾಣಿಗಳಿರುತ್ತೆ. ಅದಕ್ಕೋಸ್ಕರ ನಿಮ್ಮ ಪ್ರದೇಶದಲ್ಲಿರ್ತಕ್ಕಂಥ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತನ್ನು ಪಟ್ಟಿ ಮಾಡ್ತೀರಲ್ಲ ಮಕ್ಕಳ. ಈ ಸ್ಥಳೀಯ ಪ್ರಭೇದಗಳು ಸಹ ಅಳಿದೋಗ್ತಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಕಾಲದಲ್ಲಿ ಅದಿತ್ತು ಇದಿತ್ತು, ಈಗಿಲ್ಲ. ಗುಳ್ಕಾಯಿ ಗಿಡ ನಾನು ಅವಾಗ ನೋಡ್ದಂಗೆ ಎಲ್ಲಿ ಬೇಕಾ ಅಲ್ಲಿರ್ತಿತ್ತು ಗುಳ್ಕಾಯಿ ಅಂತ. ಅದನ್ನು ಎಷ್ಟು ಚೆನ್ನಾಗಿ ಬಳಸ್ಕೊತಾ ಇದ್ರು. ಅದು ಗುಳ್ಕಾಯಿಂದು ಪಲ್ಯ ಸಾರುಗಳೆಲ್ಲ ಮಾಡ್ತಾಯಿದ್ರು. ಈಗ ಗುಳ್ಕಾಯಿ ಗಿಡ ಎಲ್ಲೂ ಕಾಣಿಸ್ತಾ ಇಲ್ಲ. ಅಂದರೆ ನಾಶ ಹೊಂದಿದೆ ಅಂತಲ್ಲ, ಅದರ ಸಂಖ್ಯೆ ಕಡಿಮೆ ಆಗಿದೆ ಗುಳ್ಕಾಯಿ ಅಂತ. ಅದೇ ಮತ್ತು ನಮ್ಮ ಹೊಲಗಳಲ್ಲಿ ಏನಾದ್ರು ನಾವು ಬೆಳೆ ತೆಗೆದ್ವಿ ಅಂದರೆ ಅನ್ನೆ ಸೊಪ್ಪು ಅಂತ ಬೆಳೆಯೋದು. ಈಗ ಆ ಸೊಪ್ಪು ಎಲ್ಲೂ ಕಾಣಿಸ್ತಾನೇ ಇಲ್ಲ, ಆ ಅನ್ನೆ ಸೊಪ್ಪು. ಅಂದರೆ ಇಲ್ವಾ ಮಿಸ್ ಅಂದರೆ ಇರುತ್ತೇನೋ ಕಡಿಮೆ. ಹೀಗೆ ಮತ್ತು ಅಲ್ಲೆಲ್ಲ ಏನು ಬೆಳೀತಿದ್ದೀಗ, ಬರೀ ಪಾರ್ಥೇನಿಯಂ ಗಿಡಗಳು ಬೆಳೀತಾ ಇದೆ. ಆಮೇಲೆ ನಾವೆಲ್ಲ ಚಿಕ್ಕರು ಇದ್ದಾಗ ಎಲ್ಲೆಲ್ಲೋ ಬೇಲಿ ಸಾಲಲ್ಲಿ ಅವೇನೇನೋ ಸಣ್ಣ ಸಣ್ಣದು ಇವು ಕಾಯಿಗಳು ಬಿಡೋದು, ಹಣ್ಣುಗಳು ಬಿಡೋದು, ಅವುಗಳನ್ನೆಲ್ಲ ನಾವು ತಿಂತಾಯಿದ್ವಿ. ಈಗ ಆ ಥರದ ಸಸ್ಯಗಳು ಕಾಣಿಸೋದೇ ಇಲ್ಲ. ಅವು ಅಳಿದು ಹೋಗಿದೆ ಅಂತ ನಾನು ಹೇಳಲ್ಲ, ಅವೆಲ್ಲ ಇಲ್ಲವೇ ಇಲ್ಲ ಅಂತ ನಾನು ಹೇಳಲ್ಲ, ಆದರೆ ಕಡಿಮೆ ಆಗ್ತಿದೆ. ಆ ಥರ ನಮಗೆ ಗೊತ್ತಿರೋದೊಂದು ಕೆಲವೇ. ಆ ಥರ ಎಷ್ಟೋ ಸ್ಥಳೀಯ ಪ್ರಭೇದಗಳು ನೈಸರ್ಗಿಕ ಆವಾಸಗಳು ಇಲ್ಲದೇ ಇರೋದ್ರಿಂದ ಅವುಗಳು ನಾಶ ಹೊಂದುತ್ತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ಭೂಮಿನ ನಮ್ಮ ಒಂದು ಮನುಷ್ಯ ಏನು ಮಾಡಿದ್ದಾನೆ, ವ್ಯವಸಾಯ ಮಾಡ್ಕೊಂಬಿಟ್ಟಿದ್ದಾನೆ. ಮತ್ತು ಜನಸಂಖ್ಯೆ ಹೆಚ್ಚಿದಂಗೆ ಎಲ್ಲ ಭೂಮಿನೂ ಈಗ ಯಾವ ಊರಲ್ಲಿ ಕಣಗಳಿದೆ, ಎಲ್ಲೂ ಕಣಗಳಿಲ್ಲ, ರೋಡ್ಗಳೇ ಕಣಗಳಾಗಿದೆ. ಹೌದಾ? ಆಮೇಲೆ ಯಾವ ಊರುಗಳಲ್ಲಿ ಕಣಗಳು ಅಂದ ತಕ್ಷಣ ಅವು ಸುತ್ತ ಹುಣಸೆ ಮರ ಈ ರೀತಿ ಇರ್ತಿತ್ತು. ಈಗ ಎಲ್ಲೂ ಕಣಗಳಿಲ್ಲ, ರೋಡ್ಗಳೇ ಕಣಗಳಾಗ್ಬಿಟ್ಟಿದೆ. ಅದೇ ಥರ ಈ ಮರಗಳು ಹೋಗಬೇಕು. ಎಲ್ಲ ಊರುಗಳು ಎಂಟ್ರೆನ್ಸಲ್ಲಿ ಎಷ್ಟು ಮರಗಳಿರ್ತಿತ್ತು, ಈಗ ಮರಗಳಿಲ್ಲ, ಎಲ್ಲ ಕಾಂಕ್ರೀಟ್ ರೋಡ್ಗಳಾಗಿದೆ. ಹೀಗೆ ಮಕ್ಕಳ ನಾವು ನೋಡ್ತೀವಲ್ಲ ಹೈವೇ, ನಾವಿಲ್ಲಿ ದಾವಣಗೆರೆ ಚಿತ್ರದುರ್ಗ ಹೈವೇಗೆ ಓಡಾಡ್ಬೇಕಾರೆ ಇಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳನ್ನು ಉರುಳಿಸಿ ಹಾಕ್ಬಿಟ್ರು. ಖಂಡಿತವಾಗ್ಲೂ ನಾವು 4-5 ಜನ ಕೈ ಸೇರಿಸಿ ಅದನ್ನು ಅಪ್ಕೊಂಡ್ರೂ ಸಹ ಆಗ್ತಿರಲ್ಲ, ಅಷ್ಟು ದೊಡ್ಡ ದೊಡ್ಡ ಕಾಂಡಗಳು ಅದನ್ನು ಹಂಗೆ ಉರುಳಿಸ್ಬಿಟ್ರು. ಅದು ಬೆಳೀಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಅದನ್ನು ಕಟ್ ಮಾಡೋದು ಕೆಲವೇ ಗಂಟೆಗಳಲ್ಲಿ ಕಟ್ ಮಾಡಿಬಿಡ್ತೀವಿ, ನಿಮಿಷಗಳಲ್ಲಿ ಕಟ್ ಮಾಡಿಬಿಡ್ತೀವಿ. ಖಂಡಿತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ತುಂಬ ಅಲರ್ಟ್ ಆಗಬೇಕು ನಾವು ಮಕ್ಕಳ. ಆ ರೀತಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡ್ದು ಹಾಕಬಾರ್ದು. ಮತ್ತೇನು ಮಾಡೋದು, ರೋಡ್ ಬೇಕಲ್ಲ, ಅದು ರೋಡ್ ಬೇಕು ಸರಿ. ಅದನ್ನು ಕಡಿದ ಮೇಲೆ ಮತ್ತೆ ನಾವು ಆ ಸ್ಥಳದಲ್ಲಿ ಆ ಗಿಡಗಳನ್ನು ನಿರ್ಮಾಣ ಮಾಡಬೇಕು ತಾನೆ. ಮತ್ತೆ ನಾವು ಆ ಒಂದು ಇದನ್ನು ತುಂಬಿಕೊಡ್ಬೇಕು ತಾನೆ. ಅದನ್ನು ಮಾಡ್ತಿಲ್ಲ ಮನುಷ್ಯ. ಆ ನೈಸರ್ಗಿಕ ಆವಾಸ ಸ್ಥಾನಗಳನ್ನು ನಾಶಪಡಿಸ್ತಾ ಇದ್ದಾನೆ. ಜನಸಂಖ್ಯೆ ಪ್ರತಿ ದಿವಸ
ಹೆಚ್ಚಾಗ್ತಾ ಇದೆ. ಹಿಂದೆಲ್ಲ ಒಬ್ಬೊಂದು ಮನೆಗೆ 40 ಎಕರೆ ಜಮೀನಿದ್ರೆ ಈಗ 4 ಎಕರೆ ಅಲ್ಲ, 4 ಕುಂಟೆ ಬರಲ್ಲ. ಒಬ್ಬ ತಂದೆ ತಾಯಿಗಳಿಗೆ ಯಾವಾಗ 5-10 ಜನ ಆ ಥರ ಮಕ್ಳು ಇರ್ತಿದ್ರು. ಅವ್ರಿಗೆಲ್ಲ ಒಂದೊಂದು ಮನೇಲಿ 40 ಎಕರೆ, 5 ಜನ ಅಂತ ಇದ್ದರೆ 5-5 ಎಕರೆ ಬಂತು, 8 ಎಕರೆ ಬಂತು. ಮತ್ತು ಅವ್ರಿಗಿಬ್ಬಿಬ್ರು ಅಂತ ಹೇಳಿದ್ರೆ 4 ಎಕರೆ, ಮತ್ತು ಅವರಿಗಿಬ್ರು ಅಂದರೆ 2 ಎಕರೆ, ಅದರ ನೆಕ್ಸ್ಟ್ ಒಬ್ಬ ಅಂದರೆ 1 ಎಕರೆ ಅಲ್ವಾ. ಈ ರೀತಿ ಜನಸಂಖ್ಯೆ ಹೆಚ್ಚಳ ಆದಷ್ಟು ಭೂಮಿ ಕಡಿಮೆ ಆಗುತ್ತೆ. ಅವಾಗ ಅವರು ಜಮೀನನ್ನು ಮಾಡ್ಕೋತಾರೆ. ಆಮೇಲೆ ಆ ನೈಸರ್ಗಿಕ ಆವಾಸಗಳನ್ನು ನಾಶಪಡಿಸ್ತಾ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ನೈಸರ್ಗಿಕ ಆವಾಸ ಸ್ಥಾನಗಳು ಆ ಒಂದು ಪ್ರಭೇದಗಳಿಗಿಲ್ಲದೆ ಏನಾಗುತ್ತೆ, ಅವುಗಳು ನಾಶ ಹೊಂದ್ಬಿಡ್ತಾವೆ. ಗೊತ್ತಾಯ್ತಾ? ಆ ಪ್ರಭೇದ ಅಂದರೆ ಮನುಷ್ಯ ಒಂದು ಪ್ರಭೇದ, ಇಲಿ ಒಂದು ಪ್ರಭೇದ, ಹುಲಿ ಒಂದು ಪ್ರಭೇದ, ಜಿಂಕೆ ಒಂದು ಪ್ರಭೇದ, ಹೀಗೆ ಪ್ರತಿಯೊಂದು ಜೀವಿಗಳನ್ನು ನಾವು ಪ್ರಭೇದ ಅಂತ ಕರಿತೀವಿ. ಒಂದೇ ಥರನಾದ ತಮ್ಮೊಳಗೆ ಸಂತಾನೋತ್ಪತ್ತಿ ಮಾಡಿಕೊಳ್ಳಬಲ್ಲ ಜೀವಿಗಳ ಗುಂಪಿಗೆ ಪ್ರಭೇದ. ಈ ಪ್ರಭೇದ ಇದೆಯಲ್ಲ, ಇದು ಸಂತಾನೋತ್ಪತ್ತಿ ಮಾಡಿ ತನ್ನ ಜೀವಿಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. ಆದರೆ ಆ ಪ್ರಭೇದನೇ ಇಲ್ಲ ಅಂದರೆ ಅಲ್ವಾ. ಈ ರೀತಿ ನಾವು ಸ್ಥಳೀಯ ಆವಾಸ ಸ್ಥಾನಗಳಲ್ಲಿರ್ತಕ್ಕಂತಹ ಈ ಒಂದು ಪ್ರಭೇದಗಳ ಬಗ್ಗೆನೂ ಸಹ ನಾವು ಗಮನ ಹರಿಸೋದು ನಮ್ಮೆಲ್ಲರ ಕರ್ತವ್ಯ. ಮತ್ತು ಯಾವ್ಯಾವ ಸಸ್ಯಗಳಿದ್ದು ನೀವು ಇಲ್ಲೇ ಹಿಂಗೆ ಹೋಗ್ಬೇಕಾದ್ರೆ ನೋಡಿ, ಇದು ಯಾವ ಸಸ್ಯ ಇದು ಯಾವ ಸಸ್ಯ ಅಂತ ನಿಮಗೆ ಗೊತ್ತಿರಲ್ಲ. ಆ ಸಸ್ಯಗಳ ಯಾವ್ಯಾವು, ಅವುಗಳ ವೈಜ್ಞಾನಿಕ ಹೆಸರೇನು, ಇದನ್ನೆಲ್ಲ ತಿಳ್ಕೊಬೇಕು ಮಕ್ಕಳ ನೀವು. ಗೊತ್ತಾಯ್ತಾ? ನಮ್ಮ ಸ್ಕೂಲ್ ಕಾಂಪೌಂಡಲ್ಲಿರೋ ಸಸ್ಯಗಳ ಹೆಸರುಗಳನ್ನು ಹೇಳಿದ್ರೇ ಸಾಕು, ಬೇಕಾದಷ್ಟು. ನೋಡಿ, ಇಲ್ಲಿ ಪಚ್ಚಮುಡಿ ವನ್ಯಜೀವಿ ಧಾಮ, ಮೀಸಲು ಅರಣ್ಯಗಳ ಪ್ರದೇಶದಲ್ಲಿ ವನ್ಯಜೀವಿ ಧಾಮಗಳು ಕಾಡು ಪ್ರಾಣಿಗಳಿಗೆ ರಕ್ಷಣೆ ಮತ್ತು ಸೂಕ್ತ ವಾಸನೆಯನ್ನು ಒದಗಿಸುತ್ತವೆ. ಈ ವನ್ಯಜೀವಿ ಧಾಮಗಳು ಬದುಕ್ತಾ ಇರ್ತಕ್ಕಂಥ ಜನರಿಗೆ ಸಾಕಷ್ಟು ಸಾಕು ಪ್ರಾಣಿಗಳನ್ನು ಮೇಯಿಸೋದಕ್ಕೆ, ಔಷಧಿ ಸಸ್ಯಗಳನ್ನು ಸಂಗ್ರಹಿಸಲಿಕ್ಕೆ, ಉರುವಲುಗಳನ್ನು ಆಯ್ದುಕೊಳ್ಳುವಂತಹ ಕೆಲವು ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡಿದೆ. ಇಂಥ ಪ್ರದೇಶಗಳಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದು, ಹಿಡಿಯುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಅಂಥ ಪ್ರಕರಣಗಳಲ್ಲಿ ಭಾಗವಾಗಿದ್ದನ್ನು ಕಾನೂನು ಪ್ರಕಾರವಾಗಿ ಶಿಕ್ಷಿಸಲಾಗುವುದು. ವನ್ಯಜೀವಿ ಧಾಮ, ರಾಷ್ಟ್ರೀಯ ಉದ್ಯಾನವನ, ಮೀಸಲು ಜೀವಿಗಳ ಪ್ರದೇಶ, ಅವುಗಳಿಗಿರ್ತಕ್ಕಂಥ ವ್ಯತ್ಯಾಸ ನೋಡಿ. ಇಲ್ಲಿ ಈ ಒಂದು ಪ್ರದೇಶದಲ್ಲಿ ವನ್ಯಜೀವಿ ಧಾಮ ಸಂರಕ್ಷಣೆಯಲ್ಲಿ ಆ ಸಾಕು ಪ್ರಾಣಿಗಳನ್ನು ಮೇಯಿಸ್ಬೋದು, ಔಷಧಿ ಸಸ್ಯಗಳನ್ನು ಅವರು ಸಂಗ್ರಹಿಸ್ಬೋದು, ಉರುವಲುಗಳನ್ನು ಪಡ್ಕೋಬೋದು. ಆದರೆ ಪ್ರಾಣಿಗಳನ್ನು ಕೊಲ್ಲಬಾರ್ದು, ದೊಡ್ಡ ದೊಡ್ಡ ಮರಗಳನ್ನು ಕಟ್ ಮಾಡಬಾರ್ದು. ಆದ್ರೂ ಸಹ ನೋಡಿ ಕೊಟ್ಟಿದ್ದಾರೆ, ಇತ್ತೀಚೆಗೆ ಸಂರಕ್ಷಿತ ಅರಣ್ಯ ಪ್ರದೇಶಗಳಲ್ಲೂ ಕೂಡ ಈ ವಾಸಿಸ್ತಾ ಇರ್ತಕ್ಕಂಥ ಜನ ಏನು ಮಾಡ್ತಾರೆ, ಒಂದೇ ಸಮ ನೋಡ್ಕೊಂಡಿರೋಕ್ಕಾಗತ್ತಾ, ಪುನಃ ನಾಶ ಮಾಡ್ತಿದ್ದಾರೆ. ಇಲ್ಲಿ ಕೆಲವೊಂದು ಪ್ರಾಣಿಗಳು ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಕೃಷ್ಣ ಮೃಗ, ಬಿಳಿ ಕಣ್ಣಿನ ಚಿಗುರೆ, ಚಿನ್ನದ ಬಣ್ಣದ ಬೆಕ್ಕು, ಹೆಂಗೆ ಕಾಣಿಸ್ತದೆ, ಬ್ಯೂಟಿಫುಲ್ ಅದಲ್ಲ, ಒಂಥರ ಹುಲಿ ಮರಿ ಏನೋ ಅನಿಸುತ್ತಲ್ವ ನಿಮಗೆ. ಇಡೀ ನೋಡಿ, ಗುಲಾಬಿ ತಲೆಯ ಬಾತುಕೋಳಿ, ಇದು ಪಿಂಕ್ ಹೆಡ್ ಇದಕ್ಕೆ ಬಾತುಕೋಳಿ, ಹೆಬ್ಬಾವು, ಆನೆ, ಗೆಂಡಾಮೃಗ, ಮೊಸಳೆ, ಇವೆಲ್ಲ ಯಾಕೆ ಕೊಟ್ಟಿದ್ದಾರೆ? ಇವೆಲ್ಲ ಇದು ಇಲ್ಲೇ ಇಲ್ಲ ಮಕ್ಕಳ, ಪಿಂಕ್ ಹೆಡೆಡ್ ಬಾತುಕೋಳಿ ಇಲ್ಲ. ಈಗ ಆನೆ ಇದಾವೆ ಬಿಡಿ, ಮೀನ್ಸ್ ಬೇಕಾದಷ್ಟು ಮೊಸಳೆ ಇದ್ದಾವೆ. ಸಂಖ್ಯೆ ಎಲ್ಲ ಕಡಿಮೆ ಆಗ್ತಾಯಿದೆ. ಗೊತ್ತಾಯ್ತಾ? ನೋಡಿ, ಇವುಗಳನ್ನು ಪ್ರಾಣಿ ಸಂಗ್ರಹಾಲಯಲ್ಲೂ ಸಹ ಈ ರೀತಿ ಕಡಿಮೆ ಆಗ್ತಕ್ಕಂತಹ ಜೀವಿಗಳನ್ನು ಸಂರಕ್ಷಿಸಿ ಅವುಗಳ ಸಂತಾನೋತ್ಪತ್ತಿ ಕ್ರಿಯೆಗೆ ಅನುವು ಮಾಡಿಕೊಟ್ಟು ಅವುಗಳನ್ನು ಅಲ್ಲಿ ರಕ್ಷಣೆ ಮಾಡ್ತಾಯಿದೆ. ಗೊತ್ತಾಯ್ತಾ? ಹಾಗಾದರೆ ಅಲ್ಲಿ ರಕ್ಷಣೆ ಮಾಡ್ತಿದೆ ಅಂದರೆ ಅವು ವನ್ಯಜೀವಿ ಧಾಮಗಳೇ. ಪ್ರಾಣಿ ಸಂಗ್ರಹಾಲಯ ಮತ್ತು ವನ್ಯಜೀವಿ ಧಾಮ ಒಂದೇ ಇರೋಕ್ಕಾಗುತ್ತಾ ಮಕ್ಕಳ? ಇಲ್ಲ. ಪ್ರಾಣಿ ಸಂಗ್ರಹಾಲಯ ಅಂದರೆ ಪಾಪ ನಿರ್ದಿಷ್ಟವಾದ ಒಂದು ಕನಿಷ್ಠ ಪ್ರದೇಶದಲ್ಲಿ ಖಂಡಿತ ಪ್ರಾಣಿಗಳಿಗೆ ಅಷ್ಟೇ ಪ್ಲೇಸಲ್ಲಿ ಇರೋಕ್ಕೆ ಇಷ್ಟನೇ ಆಗಲ್ಲ. ನಮ್ಗೆ ಹಂಗೆ ಜೈಲಲ್ಲಿ ಕೂಡ ಹಂಗಾಗುತ್ತೆ. ಅಷ್ಟು ಕಡಿಮೆ ಪ್ರದೇಶದಲ್ಲಿ ಅವುಗಳು ಕಾಡುಗಳಲ್ಲಾಂದರೆ ಬೇಕಾದಾಗ ಅವ್ರು ಎಲ್ಲಿ ಬೇಕಾ ಅಲ್ಲಿ ಸಂಚರಿಸ್ಕೊಂಡು ಆಹಾರ ತಗೊಳ್ತಾವೆ. ಆದರೆ ಇಲ್ಲಿ ಹಂಗೆ ಆಗುತ್ತಾ? ಇಲ್ಲ. ಆಹಾರ ಕೊಡ್ತೀವಿ, ಆದರೆ ಆ ರೀತಿ ಸ್ವತಂತ್ರವಾಗಿ ಇದ್ದು ಆಹಾರ ತಿನ್ನೋಕ್ಕೂ ನಾವು ಜೈಲಲ್ಲಿದ್ದ ಆಹಾರ ತಿನ್ನೋಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತಲ್ವ. ನೀನು ಜೈಲಲ್ಲಿ ಕೂತ್ಕೊಂಡು ನಿನಗೇನೇ ಮೃಷ್ಟಾನ್ನ ಭೋಜನ ಕೊಟ್ಟರು ತಿನ್ನಬೇಕು ಅನಿಸುತ್ತೆ. ನೀನು ಸ್ವತಂತ್ರವಾಗಿ ಒಂದು ಅಂಬ್ಲಿ ಕುಡಿದ್ರೆ ಎಷ್ಟು ಖುಷಿ ಅನಿಸುತ್ತಲ್ವ. ಹಾಗೆ ಪ್ರಾಣಿಗಳಿಗೆ ಪ್ರಾಣಿ ಸಂಗ್ರಹಾಲಯ ಅಂತ ನಾವು ನೋಡಿ ಖುಷಿ ಪಡಲಿಕ್ಕಿರ್ಬೋದು, ಆದರೆ ಅವುಗಳಿಗೆ ಪಾಪ ತುಂಬಾ ಸ್ವತಂತ್ರ ಇರಲ್ಲ. ನಾವು ಅವುಗಳ ಸ್ವತಂತ್ರವನ್ನು ಕಸ್ದುಕೊಂಡಂಗೆ. ಆದರೆ
ಈ ಪ್ರಾಣಿ ಸಂಗ್ರಹಾಲಯ ಮಾಡೋ ಉದ್ದೇಶ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇರುತ್ತೆ. ವನ್ಯಜೀವಿ ಧಾಮಗಳಲ್ಲಿ ಅವು ಸ್ವತಂತ್ರವಾಗಿರ್ತವೆ, ಮತ್ತು ಅಲ್ಲೇನಾಗುತ್ತೆ, ಅವುಗಳು ತಮಗೆ ಬೇಕಾದಾಗ ಓಡಾಡಿಕೊಂಡು ಇಚ್ಛೆಯಾಗಿ ಅವುಗಳು ಇರ್ತವೆ. ನೆಕ್ಸ್ಟು ಈ ಹತ್ತಿರದಲ್ಲಿರ್ತಕ್ಕಂತಹ ಪ್ರಾಣಿ ಸಂಗ್ರಹಾಲಯಕ್ಕೆ ಭೇಟಿ ಕೊಡಿ. ಅವುಗಳಿಗೆ ಏನೇನು ನೈಸರ್ಗಿಕವಾಗಿ ಆವಾಸಸ್ಥಾನನ ಕಲ್ಪಿಸಿದ್ದಾರೆ, ಆ ಸೂಕ್ತನ, ಆ ಕೃತಕ ಪರಿಸರದಲ್ಲಿ ಪ್ರಾಣಿಗಳು ಬದುಕ್ತಾ ಇರತಕ್ಕಂಥದ್ದು ನೋಡಿ. ಅಭಿಪ್ರಾಯ, ನಿಮ್ಮ ಅಭಿಪ್ರಾಯದಲ್ಲಿ ಪ್ರಾಣಿಗಳು ಸಂಗ್ರಹದಲ್ಲಿ ಆಯವಾಗಿರುತ್ತವೆಯೇ ಅಥವಾ ನೈಸರ್ಗಿಕ ಆವಾಸದಲ್ಲಿರ್ತಾವ ಕೇಳಿದಾರೆ ತಾನೆ ಅನ್ನೋದನ್ನು ನೀವು ವ್ಯಕ್ತಪಡಿಸ್ಬೇಕು. ಇನ್ನೊಂದು ರಾಷ್ಟ್ರೀಯ ಉದ್ಯಾನವನ ಸಾತ್ಪುರ್. ತುಂಬ ರಾಷ್ಟ್ರೀಯ ಉದ್ಯಾನವನಗಳಲ್ಲೇ ತುಂಬ ದೊಡ್ಡದಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ. ಪರಿಸರ ವ್ಯವಸ್ಥೆಯಲ್ಲಿ ಎಲ್ಲ ಘಟಕಗಳನ್ನು ಸಂರಕ್ಷಿಸಬಹುದಾದಷ್ಟು ವೈವಿಧ್ಯತೆಯನ್ನು ಕೂಡಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ. ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತು, ಭೌಗೋಳಿಕ ಪ್ರದೇಶ ಇಂದ ಐತಿಹಾಸಿಕ ರಚನೆಗಳನ್ನು ಸಹ ಈ ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಂಗ್ರಹಿಸಿದ್ದಾರೆ. ಭಾರತದ ಮೊದಲ ಮೀಸಲು ಪ್ರದೇಶ ಅರಣ್ಯವಾಗಿದೆ ಇದು. ಇಲ್ಲಿ ತುಂಬ ಸಾಗವಾನಿ ಕೇಳಿದಿರಲ್ಲ, ತುಂಬ ಒಳ್ಳೆ ಮಟ್ಟದ ಸಾಗವಾನಿ ಮರಗಳಿದೆ. ಹೋಗಿ ಮಿಸ್ ಕಟ್ಕೊಂಬರೋಣ ಅನ್ಬೇಡಿ. ಅದಕ್ಕೆ ಹೇಳ್ತಾ ಇರೋದು, ಮನುಷ್ಯ ಎಲ್ಲಾರೋ ಇದನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ಮಾಡದೇ ಇದ್ದರೆ ಒಂದೂ ಸಹ ಇರ್ತಿರ್ಲಿಲ್ಲ, ಹಂಗೆ ಕಡ್ದಾಕ್ಬಿಡ್ತಿದ್ದ. ಹೀಗೆ ಅನೇಕ 100ಕ್ಕೂ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ನಮ್ಮ ಭಾರತ ದೇಶದಲ್ಲಿದ್ದಾವೆ. ಅವುಗಳನ್ನೆಲ್ಲನೂ ಸಹ ಸಂರಕ್ಷಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಅಲ್ಲ. ನಾವು ಸಹ ಅದರ ಜೊತೆಗೆ ಕೈಯನ್ನು ಜೋಡಿಸ್ಬೇಕು. ಹೆಂಗೆ? ಕಾಡಲ್ಲೋಗಿ ಕಡಿಯೋದಲ್ಲ, ಗೊತ್ತಾಯ್ತಾ? ನೋಡಿ, ಹುಲಿ, ಕಾಡೆಮ್ಮೆ, ಬಾರಸಿಂಗ ಅಲ್ವಾ, ಇವೆಲ್ಲ ಪ್ರಾಣಿಗಳು. ಹುಲಿನ ಸಂರಕ್ಷಿಸಲಿಕ್ಕೆ ಇಲ್ಲಿ ತುಂಬ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಎಂಡೇಂಜರ್ಡ್ ಅನಿಮಲ್ಸ್, ಅಪಾಯದ ಅಂಚಿನಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ಸಂರಕ್ಷಿಸಲಿಕ್ಕೆ ಈ ಒಂದು ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವನ ಪ್ರದೇಶದಲ್ಲಿ ಕೈಗೊಂಡಿದೆ. ಇಲ್ಲಿ ನೋಡಿ, ಸಾತ್ಪುರ್ ರಾಷ್ಟ್ರೀಯ ಉದ್ಯಾನವನ, ಇಲ್ಲೆಲ್ಲ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆಗಾಗಿ ಜಾನುವಾರುಗಳನ್ನು ಮೇಯಿಸಲಿಕ್ಕೆ, ಅತಿಕ್ರಮಣ, ಬೇಟೆಯಾಡುವಿಕೆ, ಪ್ರಾಣಿಗಳ ಸೆರೆ ಹಿಡಿಯುವಿಕೆ, ಉರುವಲು ಮತ್ತು ಔಷಧಿ ಸಸ್ಯಗಳ ಸಂಗ್ರಹಣೆ, ಎಲ್ಲ ಮಾನವನ ಈ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ. ಗೊತ್ತಾಯ್ತಾ ಮಕ್ಕಳ? ಯಾಕೆಂದರೆ ಈ ವನ್ಯಜೀವಿ ಧಾಮದಲ್ಲಿ ಬಿಡ್ತಾರೆ, ಆದರೆ ಇವೆಲ್ಲ ಚಟುವಟಿಕೆಗಳು, ಪ್ರಾಣಿಗಳನ್ನು ಮೇಯಿಸೋದಾಗಲಿ, ಇಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಬಲ್ಯವನ್ನು ಸಂರಕ್ಷಿಸೋದಾಗಲಿ, ಅಥವಾ ಇಲ್ಲಿ ನೋಡಿ, ಇಲ್ಲಿ ಮನುಷ್ಯ ಏನು ಮಾಡ್ತಿದ್ದಾನೆ, ಅತಿಕ್ರಮಣ ಮಾಡ್ತಾ ಇರೋದು, ಇಲ್ಲಿ ಸೌದೆಗಳನ್ನು ಉರುವಲಿಗೆ ಪಡೆಯೋದು, ಆಮೇಲೆ ಇಲ್ಲೆಲ್ಲ ಮೆಡಿಸಿನಲ್ ಪ್ಲ್ಯಾಂಟ್ಸನ್ನು ಬಳಸ್ಲಿಕ್ಕಂಥದ್ದು, ಇಲ್ಲಿ ನೋಡಿ ಚರ್ಮಕ್ಕೆ ಅದಕ್ಕೋಸ್ಕರ ಇವೆಲ್ಲ ಚಟುವಟಿಕೆಗಳನ್ನು ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ನಿಷೇಧಿಸಲಾಗಿದೆ. ಗೊತ್ತಾಯ್ತಾ ಮಕ್ಕಳ? ಇವತ್ತಿನ ದಿವಸ ನಾವು ಈ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯಲ್ಲಿ ಇಷ್ಟು ವಿಷಯನ ತಿಳ್ಕೊಂಡಿದ್ದು ಸಾಕು. ಮುಂದಿನ ತರಗತಿಗಳಲ್ಲಿ ಇನ್ನುಳಿದ ವಿಷಯಗಳ ಬಗ್ಗೆ ನಾವು ತಿಳಿಯೋಣ. ಗೊತ್ತಾಯ್ತಾ? ಒಂದು ಸರಿ ನಾವು ಈ ಒಂದು ಪಾಠದಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯಲ್ಲಿ ಏನೇನು ತಿಳ್ಕೊಂಡ್ವಿ ಅನ್ನೋದ್ರ ತಿಳ್ಕೊಳ್ಳೋದ್ರ ಜೊತೆಗೆ ನೀವು ಪ್ರಶ್ನೆಗಳನ್ನು ತೆಗೆದುಕೋಬೇಕು. ಗೊತ್ತಾಯ್ತಾ? ಓಕೆ, ನೋಡಿ ಇಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಧಾಮ ಮತ್ತು ಮೀಸಲು ಜೀವಿಗಳ ಇವುಗಳಿಗಿರೋ ವ್ಯತ್ಯಾಸಗಳನ್ನು ನೀವು ಬರೀಬೇಕು. ಫಸ್ಟ್ ಈ ಕೆಲಸ ಮಾಡಿ ಮಕ್ಕಳ. ಕರ್ನಾಟಕದ ಯಾವುದಾದ್ರೂ ರಾಷ್ಟ್ರೀಯ ಉದ್ಯಾನಗಳು, ವನ್ಯಜೀವಿಗಳನ್ನು ಹೆಸರಿಸಿ. ಒಂದೇದು ಆಯ್ತಾ? ಇಲ್ಲಿದೆ, ಆಗಲೇ ನೆಕ್ಸ್ಟ್ ಕೊಟ್ಟಿದ್ದಾರೆ ನಿಮ್ಗೆ. ನಾನು ಪಾಠ ಮಾಡಬೇಕಾದ್ರೆ ಅದನ್ನು ನೀವೆಲ್ಲ ಬರ್ಕೊಂಡಿದ್ದೀರಾ ಅಂತೀನಿ. ಇವು ಕರ್ನಾಟಕದಲ್ಲಿರೋ ವನ್ಯಜೀವಿ ಧಾಮಗಳನ್ನು ಹೆಸರಿಸಿ. ಹೌದಾ? ಬಂಡೀಪುರ, ನಾಗರಹೊಳೆ ಅಭಯಾರಣ್ಯಗಳು, ರಂಗನತಿಟ್ಟು ಪಕ್ಷಿಧಾಮಗಳು. ಹೌದಾ? ನೆಕ್ಸ್ಟು ಅರಣ್ಯ ನಾಶ ಆಗಲಿಕ್ಕೆ ಕಾರಣಗಳನ್ನು ಬರೀರಿ. ಅರಣ್ಯ ನಾಶಕ್ಕೆ ಕಾರಣಗಳು. ನೆಕ್ಸ್ಟು ಅರಣ್ಯ ನಾಶದಿಂದ ಉಂಟಾಗ್ತಕ್ಕಂಥ ಪರಿಣಾಮಗಳು, ಏನೇನು ಪರಿಣಾಮ ಉಂಟಾಗುತ್ತೆ ಅಂತ. ಗೊತ್ತಾಯ್ತಾ? ಜೀವಿಗೋಳ ಅಂದ್ರೇನು? ಜೀವಿಗೋಳ ನೋಡಿ, ಇವೆಲ್ಲವೂ ಡೆಫಿನಿಷನ್ ಮಾಡಿಸಿ, ವ್ಯಾಖ್ಯಾನಿಸಿ. ವನ್ಯಜೀವಿ ಧಾಮ ಅಂದ್ರೇನು, ರಾಷ್ಟ್ರೀಯ ಉದ್ಯಾನಗಳು ಅಂದ್ರೇನು, ಮೀಸಲು ಜೀವಿಗಳು ಅಥವಾ ರಕ್ಷಿತ ಗೋಳ ಅಂದ್ರೇನು, ಇವುಗಳನ್ನು ವ್ಯಾಖ್ಯಾನಿಸಿ. ಅಷ್ಟೇ, ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು ಅಂದ್ರೇನು, ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಕರಿತೀವಿ. ಅಳಿವಿನಂಚಿನಲ್ಲಿರುವ ಪ್ರಾಣಿಗಳು.
ಇಷ್ಟು ವಿಷಯನ ತಿಳ್ಕೊಳ್ಳಿ, ಪಾಠ ಚೆನ್ನಾಗಿ ಓದ್ಕೊಳ್ಳೋದ್ರ ಜೊತೆಗೆ ನೀವು ಇವೆಲ್ಲ ಕಾರ್ಯಕ್ರಮಗಳನ್ನು ನೀವು ನಿಮ್ಮ ಮನೆಯಲ್ಲಿ ಜಾಗ ಇರ್ತಕ್ಕಂಥ ಸ್ಥಳದಲ್ಲಿ, ಶಾಲಾ ಪ್ರದೇಶದಲ್ಲಿ ಎಲ್ಲೆಲ್ಲಿ ಸ್ಥಳಾವಕಾಶ ಸಿಗುತ್ತೋ ಅಲ್ಲೆಲ್ಲ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥ ಒಂದು ಹವ್ಯಾಸವನ್ನು ರೂಪಿಸ್ಕೊಳ್ಳಿ. ನವಿಲುಗಳಂತಹ ಪ್ರಾಣಿಗಳನ್ನು ಖಂಡಿತವಾಗ್ಲೂ ಎಷ್ಟೇ ಅವುಗಳು ತೊಂದರೆ ಕೊಡ್ತವೆ ಅಂದ್ರೂ ಕೊಲ್ಲದೇ ಇರ್ತಕ್ಕಂಥ ಒಂದು ಮನಸ್ಸು ಮತ್ತು ಮನಸ್ಫೂರ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ಓಕೆ, ವಂದನೆಗಳು ಮಕ್ಕಳು.